ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸಾಕ್ಷಾತ್ ಸನ್ನಿಧಾನವನ್ನು ಆಂತಿರುವ ಈಶಪ್ರಿಯ ಶ್ರೀಪಾದರಿಗೆ ಮಾನಸಿಕವಾಗಿ ನಮಸ್ಕಾರ ಮಾಡಿ, ದೈಹಿಕವಾಗಿ ಆಗಿದ್ದರಿಂದಾಗಿ ಮಾನಸಿಕವಾಗಿ ಈಗ ನಮಸ್ಕರಿಸಿ ಅವರ ಸನ್ನಿಧಾನದಲ್ಲಿ ಇನ್ನು 2 ತಿಂಗಳ ಕಾಲ ಮಹಾಭಾರತದ ರಾಮಾಯಣದ ಚಿಂತನ ನಡೆಯುತ್ತೆ. ನಾವು ನಿಲ್ಲಿಸಿದಾಗ 130ನೇ ಅಧ್ಯಾಯವನ್ನು ನೋಡಬೇಕಿತ್ತು. ಮಹಾಭಾರತದ ಶಾಂತಿ ಪರ್ವದ ಉಪಪರ್ವ ಆಪದ್ಧರ್ಮ ಪರ್ವ. ಆ ಆಪದ್ಧರ್ಮ ಪರ್ವದಲ್ಲಿ 130ನೇ ಅಧ್ಯಾಯ ನಾವು ನೋಡ್ತಾ ಇದ್ವಿ. ಅಲ್ಲಿಂದಲೇ ಮುಂದುವರಿಯುತ್ತೆ. ಯುಧಿಷ್ಠಿರಃ ಯುಗಕ್ಷಯಾತ್ ಪರೀಕ್ಷೀಣೆ ಧರ್ಮೇ ಲೋಕೆ ಚ ಭಾರತ ದಸ್ಯುಭಿಃ ಪೀಡ್ಯಮಾನೇ ಚ ಕಥಂ ಸ್ಥೇಯಂ ಪಿತಾಮಹ. ಧರ್ಮರಾಜ ಕೇಳ್ತಾ ಇದ್ದಾನೆ, ಭೀಷ್ಮಾಚಾರ್ಯರನ್ನ, ಯುಗದ ಬದಲಾವಣೆ ಅನ್ನೋದು ಇದ್ದೇ ಇರುತ್ತೆ. ಕೃತಯುಗದಲ್ಲಿ ಯಾವ ರೀತಿಯಾದ ವಾತಾವರಣ ಇರುತ್ತೆ, ಆ ವಾತಾವರಣ ಕ್ರಮೇಣ ಕ್ಷೀಣ ಆಗುತ್ತೆ. ದ್ವಾಪರದಲ್ಲಿ ಆ ಹೆಸರೇ ಹೇಳುತ್ತೆ, ಕೃತ ಅಂದರೆ ಪೂರ್ಣ, ತ್ರೇತ ಅಂತಂದರೆ ಮುಕ್ಕಾಲು ಪಾಲು ಧರ್ಮ ಇದೆ, ದ್ವಾಪರ ಅಂತಂದರೆ ಅರೆವಾಸಿ ಧರ್ಮ ಇದೆ, ಕಲಿಯುಗ ಅಂತಂದರೆ ಪೂರ್ತಿ ಅಧಾರ್ಮಿಕನಾದ ಕಲಿ ಅಧರ್ಮವನ್ನು ಪ್ರಚೋದನೆ ಮಾಡ್ತಾನೆ ಅಂತ. ಅದರಿಂದಾಗಿ ಯುಗಕ್ಷಯಾತ್ ಪರೀಕ್ಷೀಣೆ ಧರ್ಮೇ ಲೋಕೇಚ, ಲೋಕ ಅಂದರೆ ಬೆಳಕು ಅಂತ, ಜನರ ಅರಿವು ಕಡಿಮೆ ಆಗತ್ತೆ. ದಸ್ಯುಭಿ ಪೀಡ್ಯಮಾನೆ, ಕಳ್ಳರೇ ದೊರೆಗಳಾಗ್ತಾರೆ. ಆಗ ನಾವು ಹೇಗಿರಬೇಕು ಅಂದರೆ ಇವತ್ತಿನ ಪರಿಸ್ಥಿತಿಯನ್ನೇ ಅವತ್ತು ಅವನು ಕೇಳಿಯಾಗಿದೆ. ಭೀಷ್ಮಃ ಹಂತತೆ ವರ್ತಯಿಷ್ಯಾಮಿ ನೀತಿಮಾಪತ್ಸು ಭಾರತ ಉತ್ಸೃಜ್ಯಾಪಿ ಧೃಣಾಂ ಕಾಲೇ ತಥಾ ವರ್ತೇತ ಭೂಮಿಪಃ. ರಾಜನಾದವ ದಯೆಯನ್ನು ಬಿಡಬೇಕು. ಯಾವಾಗ? ಸುತ್ತಲೂ ಕಳ್ಳರಿದ್ದಾಗ. ಕಳ್ಳರಲ್ಲಿ ದಯೆ ತೋರಿಸ್ತಾ ಇದ್ದರೆ ಅನೀತಿ ಜಾಸ್ತಿ ಆಗತ್ತೆ. ಅದರಿಂದಾಗಿ ಕಳ್ಳರಲ್ಲಿ ದಯೆ ತೋರಿ ಪ್ರಯೋಜನ ಇಲ್ಲ. ಕಳ್ಳರಲ್ಲಿ ದಯೆ ತೋರೋದಾದರೆ ರಾಜರು ಯಾಕೆ, ಸರ್ಕಾರ ಯಾಕೆ, ಪೀನಲ್ ಕೋಡ್ಗಳು ಯಾಕೆ? ಅದರಿಂದ ಕಳ್ಳರಲ್ಲಿ ದಯೆ ತೋರಬಾರದು. ಉತ್ಸೃಜ್ಯಾಪಿ ಘೃಣಾಂ ಕಾಲೇ ತಥಾ ವರ್ತೇತ ಭೂಮಿಪಃ. ಇದು ಆಪತ್ತಿನಲ್ಲಿ ನೀತಿ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಭಾರದ್ವಾಜಸ್ಯ ಸಂವಾದಂ ರಾಜ್ಞಶತ್ರುಂ ತಪಸ್ಯ ಚ. ಈ ವಿಚಾರದಲ್ಲಿ ಒಂದು ನಡೆದ ಘಟನೆಯನ್ನೇ ಹೇಳ್ತೇನೆ. ಅದು ಸಂವಾದ ರೂಪವಾಗಿ ನಡೆದಿದೆ.
ಸಂವಾದ ಮಾಡಿದವರು ಯಾರು ಅಂತಂದರೆ ಭಾರದ್ವಾಜ ಮತ್ತು ಶತ್ರುಂತಪ ಅಂತ. ಭಾರದ್ವಾಜ ಋಷಿ, ಶತ್ರುಂತಪ ಅಂತನ್ನುವವ ದೊರೆ. ಆ ಶತ್ರುಂತಪ ಮತ್ತು ಭಾರದ್ವಾಜ ಇಬ್ಬರು ಮಾತನಾಡಿದ್ದಾರೆ. ಆ ಶತ್ರುಂತಪ ಯಾರು ಅಂದರೆ ಸೌವೀರಾಣಾಂ ಮಹಾರಥಃ. ಸೌವೀರ ಅಂದರೆ ಇವತ್ತಿನ ಪಾಕಿಸ್ತಾನದ ಭಾಗ, ಗಿಲ್ಗಿಟ್ ಅಂತ ಏನು ಹೇಳ್ತಾರೆ, ಅದನ್ನು ಅವತ್ತು ಸೌವೀರ ಅಂತ ಕರೀತಾ ಇದ್ರು. ಆ ಸೌವೀರದಲ್ಲಿ ಇದ್ದಾಗ ಅವನು ಸೀದಾ ಕಣಿಂಕನ ಹತ್ತಿರ ಹೋದ. ಕಣಿಂಕ ಅಂತ ಹೇಳಿದ್ರೆ ಅವನು ಶುಕ್ರಾಚಾರ್ಯರ ಶಿಷ್ಯ, ದುರ್ಯೋಧನನಿಗೆ ಉಪದೇಶ ಮಾಡಿದವನು, ಬಹಳ ಹಳಬ. ಅವನ ಹತ್ರ ಇವನು ಹೋದ. ಅಲಬ್ಧಸ್ಯ ಕಥಂ ಲಿಪ್ಸಾಂ ಲಬ್ಧಂ ಕೇನ ವಿವರ್ಧತೆ ವರ್ಧಿತಂ ಪಾಲ್ಯತೆ ಕೇನ ಪಾಲಿತಂ ಪ್ರಣಯೇತ್ ಕಥಂ. ಅವನಿಗೆ ಆ ಶತ್ರುಂತಪ್ಪ ಕಣಿಂಕನ ಹತ್ತಿರ 4 ಪ್ರಶ್ನೆ ಕೇಳ್ದ. ಒಂದು, ಅಲಬ್ಧಸ್ಯ ಕಥಂ ಲಿಪ್ಸ, ಈ ತನಕ ಸಿಗದೇ ಇರೋದನ್ನು ಸಿಗೋ ಹಾಗೆ ಮಾಡೋದು ಹೇಗೆ? ಈ ತನಕ ಸಿಗದೇ ಇರೋದು ನಮಗೆ ಸಿಗಬೇಕು. ಅದು ಹಣದಲ್ಲಿ ಆಗಿರಬಹುದು, ಅಥವಾ ಏನೋ ಗುರಿ ಟಾರ್ಗೆಟ್ ಆಗಿರಬಹುದು, ವಾಟ್ ಎವರ್ ಇಟ್ ಮೇ ಬಿ. ಅಲಬ್ಧಸ್ಯ ಕಥಂ ಲಿಪ್ಸ. ಲಬ್ಧಂ ಕೇನ ವಿವರ್ಧತೆ, ಪಡೆದದ್ದು ಬೆಳೆಯೋದು ಹೇಗೆ? ವರ್ಧಿತಂ ಪಾಲ್ಯತೆ ಕೇನ, ಬೆಳೆದದ್ದು ಹಾಗೇ ಉಳಿಸ್ಕೊಳ್ಳೋದು ಹೇಗೆ? ನಿಯಮಿತವಾಗಿ ಮೈಂಟೈನ್ ಆಗ್ತಾ ಇರಬೇಕದು. ಒಂದು ಸರ್ತಿ ಹಣ ಏರಿದ ಮೇಲೆ ಕೆಳಗಡೆ ಇಳಿಬಾರ್ದು, ಆ ತರಹ ಹೆಂಗೆ ಮಾಡೋದು? ಪಾಲಿತಂ ಪ್ರಣಯೇತ್ ಕಥಂ, ಹಾಗೆ ಚೆನ್ನಾಗಿ ಮೈಂಟೈನ್ ಮಾಡಿದ್ದು ನಮಗೇ ದಕ್ಕಬೇಕು, ಏನು ಮಾಡೋದು? 4 ಪ್ರಶ್ನೆ. ಸಿಗದೇ ಇರೋದು ಸಿಗೋದು ಹೇಗೆ? ಸಿಕ್ಕಿದ್ದು ಬೆಳೆಯೋದು ಹೇಗೆ? ಬೆಳೆದದ್ದು ಮೈಂಟೈನ್ ಆಗೋದು ಹೇಗೆ? ಮೈಂಟೈನ್ ಆಗಿದ್ದು ಮತ್ತೆ ನಮಗೆ ದೊರಕೋದು ಹೇಗೆ? ಬೇರೆಯವರಿಗೆ ಸಿಗಬಾರದು. ಈ 4 ಪ್ರಶ್ನೆ ನನಗಿದೆ. ಯಾಕೆ ಅಂದರೆ ನಾವು ಒಂದು ಕಾಲದಲ್ಲಿ ಪಡಿಬೇಕು ಅಂತ ಅಂದ್ಕೊಂಡಿದ್ದು ಪಡಿತೇವೆ, ಅಷ್ಟು ಹೊತ್ತಿಗೆ ಸಮಯ ಆಗಿರುತ್ತೆ. ಕೆಲವೊಮ್ಮೆ ಸಿಗತ್ತೆ, ಸಿಕ್ಕಿದ್ದು ಬೆಳೆಯೋಲ್ಲ. ಆಮೇಲೆ ಬೆಳೆದ ಮೇಲೆ ಒಂದು ಸರ್ತಿ ಡೌನ್ಫಾಲು, ಕೆಳಗಡೆ ಬೀಳತ್ತೆ. ಸರಿ, ಎಲ್ಲವನ್ನು ಚೆನ್ನಾಗಿ ಜೀವ ತೆಗೆದು ಮೈಂಟೈನ್ ಮಾಡಿದೆವು, ನಮಗೆ ದಕ್ಕಲೇ ಇಲ್ಲ. ಇದು ಎಲ್ಲರಿಗೂ ಕಾಡುವಂತಹ ಪ್ರಶ್ನೆ. ಎಲ್ಲರೂ ಅವರ ಜೀವಿತ ಕಾಲದಲ್ಲಿ ಎಲ್ಲರೂ ಈ ಸಮಸ್ಯೆಯನ್ನು ಅನುಭವಿಸಿರ್ತಾರೆ. ಇದಕ್ಕೆ ಏನು ಪರಿಹಾರ ಅಂತ ಕೇಳಿದ ಅವನು. ಆಗ ತಸ್ಮೈ ವಿನಿಶ್ಚಿತಾರ್ಥಾಯ ಪರಿಪೃಷ್ಟೋರ್ಥ ನಿಶ್ಚಯಂ ಉವಾಚ ಮತಿಮಾನ್ ವಾಕ್ಯಂ ಇದಂ ವಚನಮಬ್ರವೀತ್. ಹೀಗೆ 4 ಪ್ರಶ್ನೆ ಏನಿದೆ, ಅಪೂರ್ವವಾದ ಲಾಭ, ಪಡೆದದ್ದರ ಬೆಳವಣಿಗೆ, ಬೆಳೆದದ್ದರ ಮೈಂಟೆನೆನ್ಸು, ಮೈಂಟೈನ್ ಆಗಿದ್ದು ಪೂರ್ತಿ ಸಿಗೋದು. ಅದೇ ಇದನ್ನು ಕೇಳಿದಾಗ ಅರ್ಥ ನಿಶ್ಚಯಂ, ನಮಗೆ ಹಣದ ನಿಶ್ಚಯ ಆಗಬೇಕು, ಈ ಲಾಭ ನಮಗೇ ಇರಬೇಕು, ಅದನ್ನು ಹೇಳು ಅಂತಂದಾಗ ಹೇಳಿದ. ಆ ಕಣಿಕ ಏನಿದ್ದಾನೆ ಮತಿಮಾನ್, ಬುದ್ಧಿವಂತ. ಹೇತು ಮತ್ತಂತಂದರೆ ಲಾಜಿಕಲ್ ಅಂತ. ಲಾಜಿಕಲ್ ಆದ ಉತ್ತರವನ್ನು ಹೇಳಿದ. ಎಷ್ಟೋ ಬಾರಿ ಲಾಜಿಕಲ್ ಆಗಿದ್ದು ವಾಸ್ತವ ಆಗಬೇಕು ಅಂತ ಇಲ್ಲ. ಲಾಜಿಕಲಿ ಒಂದು ಕರೆಕ್ಟ್ ಆಗಿರಬಹುದು. ಆ ಲಾಜಿಕಲಿ ಕರೆಕ್ಟ್ ಆಗಿರೋದೆಲ್ಲ ಸತ್ಯ ಆಗಿರಬೇಕು ಅಂತ ನಿಯಮ ಇಲ್ಲ. ಅದನ್ನು ನಾವಿಲ್ಲಿ ನೋಡಬಹುದು. ಕಣಿಂಕಃ ನಿತ್ಯಮುಜ್ಜತ ದಂಡ ಸ್ಯಾತ್ ನಿತ್ಯಂ ವಿವೃತ ಪೌರುಷಃ ನಿತ್ಯಮುದ್ಯತ ದಂಡಸ್ಯ ಅಚ್ಛಿದ್ರಶ್ಛಿದ್ರದರ್ಶಿ ಚ ಪರೇಶಾಂ ವಿವರಾನುಗಃ. ಕಣಿಂಕ ಹೇಳೋದು ವೇದವ್ಯಾಸರಿಗೆ ಪೂರ್ತಿ ಸಮ್ಮತ ಅಲ್ಲ, ಭೀಷ್ಮಾಚಾರ್ಯರಿಗೂ ಸಮ್ಮತ ಅಲ್ಲ. ಆದರೆ ಕಣಿಂಕನ ಮತ ಹೀಗಿದೆ ಅಂತ ಹೇಳ್ತಾರೆ. ಏನು? ನಿತ್ಯಂ ಉದ್ಯತ ದಂಡ ಸ್ಯಾತ್, ಒಂದು ರಾಜ್ಯದಲ್ಲಿ ಶಿಕ್ಷೆ ಉಗ್ರವಾಗಿ ಇರಬೇಕು, ಹೈ ಲೆವೆಲಲ್ಲಿ ಇರಬೇಕು ಶಿಕ್ಷೆ. ನಿತ್ಯಂ ವಿವೃತ ಪೌರುಷಃ, ತನ್ನ ಶಕ್ತಿಯನ್ನು ಸಣ್ಣ ಸಣ್ಣ ಮೂಮೆಂಟಿನಲ್ಲಿಯೂ ರಾಜನಾದವನು ತೋರಿಸ್ತಾ ಇರಬೇಕು.
ನಿತ್ಯಂ ವಿವೃತ ಪೌರುಷಃ ಅಚ್ಛಿದ್ರ ಮೈನಸ್ ಪಾಯಿಂಟ್ ನಮ್ಮಲ್ಲಿ ಇರಬಾರದು. ಛಿದ್ರದರ್ಶಿ ಚ ಬೇರೊಬ್ಬರ ಮೈನಸ್ ಪಾಯಿಂಟನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಬೇಕು. ಪರೇಶಾಂ ವಿವರಾನುಗ ಬೇರೆಯವರು ಎಲ್ಲಿ ತಪ್ಪು ಮಾಡ್ತಾರೆ ಅಂತ ಕಾಯ್ತಾ ಇರಬೇಕು. ಇದು ಕ್ಷತ್ರಿಯರಿಗೆ, ಬ್ರಾಹ್ಮಣರಿಗಲ್ಲ. ಕಾರಣ ಏನು ಅಂದರೆ ದೋಷೈಕ ದೃಕ್ ಅಂತ ಒಂದು ಶಬ್ದ ಇದೆ. ದೋಷವನ್ನು ಮಾತ್ರ ಕಾಣುವವ ಅಂತ ಅಂದರೆ ದುರ್ಜನ. ಯಾವುದ್ರಲ್ಲಿ ಬೇಕಾದರೂ ದೋಷ ಕಾಣಬಹುದು. ಏನು ಹೇಳಿದ್ರೂ ದೋಷ ಕಾಣಬಹುದು ಅದರಲ್ಲಿ. ಅದು ಕಾಣೋರು ಕೆಲವರು ಸ್ಪೆಷಲಿಸ್ಟ್ಗಳಿರ್ತಾರೆ. ಅವ್ರ ಪರಿಚಯ ಆಗಬೇಕು ನಿಮಗೆ ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತೀವಿ. ಏನು ಬೇಡ, ಒಂದು ಕುರ್ಚಿ, ಒಂದು ಲೈಟ್ ಕೆಳಗಡೆ ಇಟ್ಬಿಟ್ಟು ಕುರ್ಚಿ ತೆಗೆದು ಹಾಕಿ, ನಿಮ್ಮನ್ನು ಬೈತಾರೆ ಅವರು. ಸಾವಿರಾರು ಜನರಿಗೆ ನಿಂತ್ಕೊಳ್ಳಿಕ್ಕಾಗ್ತಾ ಇರಬೇಕಾದ್ರೆ ಇವ್ರು ಕುರ್ಚಿದ ಫೋಟೋ ಹಾಕಿದ್ದಾರೆ ಅಂತ ಬೈತಾರೆ. ಇದು ಬ್ರಾಹ್ಮಣರಿಗಲ್ಲ, ಸಾಧನೆ ಮಾಡುವವರಿಗಲ್ಲ, ರಾಜನಾದವನಿಗೆ ಇದು ಇರಬೇಕು ಅಂತ ಕಣಿಂಕ ಹೇಳೋದು. ಆದರೆ ಎಷ್ಟೋ ಜನ ದೊಡ್ಡ ದೊಡ್ಡ ರಾಜರು ಹೀಗೇನು ಇರಲಿಲ್ಲ. ಇರಲಿ. ನಿತ್ಯ ಮುದ್ಯತ ದಂಡಸ್ಯ ಭೃಶ ಮುದ್ವಿಜತೆ ಜನಃ ತಸ್ಮಾತ್ ಸರ್ವಾಣಿ ಭೂತಾನಿ ದಂಡೇನೈವ ಪ್ರಸಾದಯೇತ್. ನಿತ್ಯಂ ಉದ್ಯತ ದಂಡ ಸ್ಯಾತ್. ನಿತ್ಯವೂ ಕೂಡ ಉದ್ಯತ ದಂಡ ಸ್ಯಾತ್. ಶಿಕ್ಷೆಯನ್ನು ಉಗ್ರವಾಗಿ ಕೊಡ್ತಾ ಇರಬೇಕು. ಸಣ್ಣ ತಪ್ಪು ಮಾಡಿದರೂ ಉಗ್ರವಾದ ಶಿಕ್ಷೆ ಕೊಡಬೇಕು. ಪರೇಶಾಂ ವಿವರಾನುಗಃ ಭೃಶ ಮುದ್ವಿಜತೆ ಜನ. ಆಗ ಜನಕ್ಕೆ ಒಂದು ಭಯ ಕ್ರಿಯೇಟ್ ಆಗುತ್ತೆ. ಜನರಲ್ಲಿ ಭಯ ಕ್ರಿಯೇಟ್ ಆದರೆ ಆರಾಮವಾಗಿ ಅವರನ್ನು ಆಳಬಹುದು. ಸರ್ವಾಧಿಕಾರಿತ್ವವನ್ನು ಹೇಳುವಂತಹ ಕಣಿಂಕನ ಮಾತು ಇದು. ಮತ್ತೆ ಹೇಳ್ತಾ ಇದ್ದಾನೆ, ವೇದವ್ಯಾಸರಿಗೆ ಇದು ಸಮ್ಮತ ಅಲ್ಲ. ಏವಮೇವ ಪ್ರಶಂಸಂತಿ ಬುಧಾಯೇ ತತ್ವದರ್ಶಿನಃ ತಸ್ಮಾತ್ ಚತುಷ್ಟಯೇ ತಸ್ಮಿನ್ ಪ್ರಧಾನೋ ದಂಡ ಉಚ್ಯತೆ. ಏವಮೇವ ಪ್ರಶಂಸಂತಿ, ಹೀಗೇ ಇರಬೇಕು ಅಂತ ಹೇಳ್ತಾರೆ. ಏವಮೇವ ಪ್ರಶಂಸಂತಿ, ಆ ತರಹ ಹೇಳಿದರೆ ಜ್ಞಾನಿಗಳು, ಬುಧರು. ತಸ್ಮಾತ್ ಚತುಷ್ಟಯೇ ರಾಜನ್ ಪ್ರಧಾನೋ ದಂಡ ಇಷ್ಯತೆ. 4ರಲ್ಲಿ ಸಾಮದಾನ ಭೇದ ದಂಡಗಳಲ್ಲಿ ದಂಡವೇ ಪ್ರಧಾನ. ಛಿನ್ನ ಮೂಲೆ ಹ್ಯಧಿಷ್ಠಾನೇ ಸರ್ವೇ ತಜ್ಜೀವಿನೋ ಹತಾಃ ಕಥಂ ಹಿ ಶಾಖಾಸ್ತಿಷ್ಠೇಯುಃ ಛಿನ್ನ ಮೂಲೆ ವನಸ್ಪತೌ. ದಂಡ ಅನ್ನೋದು ಅಪರಾಧದ ಬುಡವನ್ನೇ ಕತ್ತರಿಸಿಬಿಡುತ್ತೆ. ಬೇರು ಇಲ್ಲದೆ ಹೋದರೆ ಮರ ನಿಂತೀತೆ. ಹಾಗೆ ಸಣ್ಣ ಸಣ್ಣ ಅಪರಾಧಗಳಿಗೆ ದೊಡ್ಡ ದೊಡ್ಡ ಶಿಕ್ಷೆ ಕೊಡ್ತಾ ಹೋದರೆ ಅಪರಾಧಿಗಳೇ ಉಳಿಯೋದಿಲ್ಲ. ಅದರಿಂದ ದಂಡ ಅನ್ನೋದು ಪ್ರಧಾನ. ರಾಜನಾದವ ಉಗ್ರ ದಂಡನಾಗಿದ್ದರೆ, ಉಗ್ರ ಶಾಸನ, ಚಂಡ ಶಾಸನನಾದರೆ ಎಲ್ಲ ಸುಖವಾಗಿರುತ್ತೆ. ಮೂಲಮೇವಾದಿತಶ್ಚಿಂದ್ಯಾತ್ ಅರಿಪಕ್ಷಸ್ಯ ಪಂಡಿತಃ ತತಃ ಸಹಾಯಾತ್ ಪಕ್ಷಂಚ ಸರ್ವಮೇವಾನುಶಾತಯೇತ್. ಶತ್ರುಗಳ ಮೂಲವನ್ನೇ ಕತ್ತರಿಸಬೇಕು. ಆಮೇಲೆ ಎಲ್ಲ ಪಕ್ಷ, ಇಡೀ ಎಲ್ಲವನ್ನು ನಾಶ ಮಾಡಬೇಕು. ಅವನ ಅನುಯಾಯಿಗಳು ಯಾರಿದ್ದಾರೆ ಯಾವುದೇ ಕಾರಣಕ್ಕೂ ಒಳ್ಳೆ ಯೋಚನೆ ಮಾಡಬೇಕು. ನಾವು ಉಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ. ಸುಮಂತ್ರಿತಂ, ಪರಾಕ್ರಮ ತೋರಿಸಬೇಕಾದ್ರೆ ಚೆನ್ನಾಗಿ ಬಲಪ್ರಯೋಗ ಮಾಡಬೇಕು. ಸುವಿಕ್ರಾಂತಂ, ಒಳ್ಳೆ ಯುದ್ಧ
ಕಡೆಗೆ ಓಡಿ ಹೋಗಲಿಕ್ಕೆ ಚೆನ್ನಾಗಿ ಬರಬೇಕು. ಸುಫಲಾಯಿತಂ. ಇದನ್ನು ಮಾಡುವಾಗ ನ ವಿಚಾರಯೇತ್, ಯಾವುದೇ ಕಾರಣಕ್ಕೂ ಹಿಂಜರಿಯಬಾರದು. ಡೋಂಟ್ ಹೆಸಿಟೇಟ್ ಟು ಡೂ ಇಟ್. ನೀನು ಓಡಬೇಕು ಅಂತ ಇದೆಯಾ, ಓಡಿಬಿಡು. ನೆಪೋಲಿಯನ್ ಓಡಿಲ್ಲೇನು? ಒಂದು ವಾಟರ್ಲೂ ಕದನದಲ್ಲಿ ಓಡಿದ್ದಾನೆ. ಆದ್ದರಿಂದ ಓಡಬೇಕು ಅಂದರೆ ಓಡಿಬಿಡು. ಆ ಕಾಲಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. ವಾಂಗ್ಮಾತ್ರೇಣ ವಿನೀತ ಸ್ಯಾತ್ ಹೃದಯೇನ ಕ್ಷುರೋಪಮಃ. ಮಾತಿನಿಂದ ವಿನೀತನಾಗಿ ಇರಬೇಕು. ಹೃದಯ ಕತ್ತಿಯಷ್ಟು ತೀಕ್ಷ್ಣವಾಗಿರಬೇಕು. ನಾಟಕ ಮಾಡಬೇಕು. ಲಕ್ಷಣ ಪೂರ್ವಾಭಿಭಾಷಿ ಚಾತ್, ಮಿದುವಾಗಿ ಮಾತನಾಡು. ಕಾಮಕ್ರೋಧಗಳನ್ನು ವಿಶೇಷವಾಗಿ ಹಿಡ್ಕೊ. ಸಪತ್ನ ಸಹಿತೋ ರಾಜ್ಯೇ ಕೃತ್ವಾ ಸಂಧಿಂ ನ ವಿಶ್ವಸೇತ್. ಯಾವ ಕಾಂಪ್ರಮೈಸ್ಗಳಿಗೂ ಯಾವ ಅಗ್ರಿಮೆಂಟ್ಗಳಿಗೂ ಬೆಲೆ ಕೊಡಬೇಕಾದ ಅಗತ್ಯ ಇಲ್ಲ. ಕೆಲಸ ಮುಗಿದ ಮೇಲೆ ಏನು ಬೇಕಾದರೂ ಮಾಡಬಹುದು. ಕೆಲಸ ಆಗೋ ತನಕ ಹೇಗೆ ಬೇಕಾದರೂ ಇರಬಹುದು. ಶತ್ರುಂಚ ಮಿತ್ರಂ ಪೂರ್ವೇಣ ಸಾಂತ್ವೇನೈವಾನುಸಾಂತ್ವಯೇತ್. ಶತ್ರುವನ್ನು ಮಿತ್ರನನ್ನು ಮೊದಲು ಸಾಂತ್ವನದಿಂದ ಗೆಲ್ಲಬೇಕು. ಹಿತವಾಗಿ ಮಿತವಾಗಿ ಮಧುವಾಗಿ ಮಾತನಾಡಬೇಕು. ನಿತ್ಯ ಷಶ್ಚೋದ್ವಿಜೇತ್ ತಸ್ಮಾತ್ ಸರ್ಪಾದ್ವೇಷ್ಮಗತಾಮಿವ. ಆದರೆ ನಿನ್ನ ಮನಸ್ಸಿನಲ್ಲಿ ಎಚ್ಚರ ಇರಬೇಕು. ಹಾವು ಇದ್ದ ಮನೆಯಲ್ಲಿ ಹೇಗೆ ಎಚ್ಚರವಾಗಿರ್ತಾನೋ ಹಾಗೆ. ಯಸ್ಯ ಬುದ್ಧಿಂ ಪರಿಭವೇತ್ ತಮತೀತೇನ ಸಾಂತ್ವಯೇತ್ ಅನಾಗತೇನ ದುಷ್ಪ್ರಜ್ಞಂ ಪ್ರತ್ಯುತ್ಪನ್ನೇನ ಪಂಡಿತಂ. 3 ತರಹದವರಿದ್ದಾರೆ. 3 ತರಹದವರಿಗೆ 3 ಥರ ಟ್ರೀಟ್ಮೆಂಟ್ ಕೊಡಬೇಕು. ಯಾರು? ಯಸ್ಯ ಬುದ್ಧಿಂ ಪರಿಭವೇತ್, ಯಾರಿಗೆ ಬುದ್ಧಿ ಕಡಿಮೆಯೋ ಅತೀತೇನ ಸಾಂತ್ವಯೇತ್. ಅವನ ಹಿಂದಿನ ಬಗೆಗೆ ಹೇಳ್ತಾ ನಾವು ಹಾಗಿದ್ವಿ ಹೀಗಿದ್ವಿ ಅಂತ ಅವನನ್ನು ಭಾವುಕವಾಗಿ ಸ್ಟಿಮ್ಯುಲೇಟ್ ಮಾಡಬೇಕು. ಯಸ್ಯ ಬುದ್ಧಿಂ ಪರಿಭವೇತ್ ಅತೀತೇನ ಸಾಂತ್ವಯೇತ್ ಅನಾಗತೇನ ದುಷ್ಪ್ರಜ್ಞಂ. ಹಿಂದಿನದ್ದು ಏನು ಬೇಕಾರಾಗಲಿ, ಈಗೇನಾಗ್ತಾ ಇದೆ ಈಗ ಯಾಕೋ ನೋಡ್ತೀವಿ, ನಾಳೆದು ನೋಡು ಅನ್ಬೇಕು. ಪ್ರತ್ಯುತ್ಪನ್ನೇನ ಪಂಡಿತಂ. ಹಿಂದಿನದ್ದನ್ನು ಮುಂದಿನದ್ದನ್ನು ಒಪ್ಪದವನನ್ನು ಆ ಕೂಡಲೇ ಅವನ ಯಶಸ್ಸುಗಳನ್ನು ವರ್ಣನೆ ಮಾಡಬೇಕು. ಈ ರೀತಿ 3 ತರಹದವರನ್ನು 3 ಥರ ಟ್ರೀಟ್ಮೆಂಟಿಗೆ ಒಳಪಡಿಸಬೇಕು. ಅಂಜಲಿ ಶಪಥಂ ಸಾಂತ್ವಂ ಶಿರಸಾ ಪಾದವಂದನಂ ಅಶ್ರುಪ್ರಪಾತನಂ ಚೈವ ಕರ್ತವ್ಯಂ ಭೂತಿಮಿಚ್ಛತಾ. ಕೈ ಮುಗಿಬೇಕು, ಆಣೆ ಇಡಬೇಕು, ತಲೆಯಿಂದ ನಮಸ್ಕಾರ ಮಾಡಬೇಕು, ಓ ಅಂತ ಕಣ್ಣೀರಿಗೆರಿಬೇಕು. ಕರ್ತವ್ಯಂ ಭೂತಿಮಿಚ್ಛತಾ. ಏನು ಬೇಕಾದರೂ ಮಾಡಲಿಕ್ಕೆ ತಯಾರಾಗಿರಬೇಕು. ರಾಜಕೀಯ ಅಂದರೆ ಅದೇ. ವಹೇದ ಮಿತ್ರಂ ಸ್ಕಂಧೇನ ಯಾವದರ್ಥಸ್ಯ ಲಂಭನಂ ಅಥೈನಮಾಗತೆ ಕಾಲೇ ಭಿಂದ್ಯಾದ್ ಘಟವಿವಾಶ್ಮನಿ. ಶತ್ರುವನ್ನು ಹೆಗಲಲ್ಲಿ ಹೊರಬೇಕು. ಕೆಲಸ ಮುಗಿತೋ ಹೆಗಲಿನಲ್ಲಿ ಕೆಡವಿ ಮಡಿಕೆಯನ್ನು ಒಡೆದ ಹಾಗೆ ಒಡೆದು ಬಿಡಬೇಕು. ಮುಹೂರ್ತಮಪಿ ರಾಜೇಂದ್ರ ತಿಂದು ಕಾಲಾತವಜ್ವಲೇತ್ ಮಾತುಷಾಗ್ನಿರಿವಾನುರ್ಚಿ ಧೂಮಾಯೇತ ನರಶ್ಚಿರಂ. ಒಂದು ಸ್ವಲ್ಪ ಕಾಲವೇ ಬೆಳಗಿಬಿಡು. ಚಳಿಗಾಲದ ಬೆಂಕಿಯಂತೆ ಬೇರೊಬ್ಬರಿಗೆ ಮೈ ಕಾಯಿಸ್ಕೊಳ್ಳಿಕ್ಕೆ ಮಾತ್ರ ಆಗಬೇಡ. ತಿಂದು ಕಾಣಲ ಅಂತಂದರೆ ಬೇಸಿಗೆ ಕಾಲದಲ್ಲಿ ಉರಿದು ಮರಗಳನ್ನೆಲ್ಲ ಸುಡುವ ಬೆಂಕಿ, ಆ ತರಹ ಆಗಬೇಕಂದ್ರೆ ಅದು ಒಂದು ಸ್ವಲ್ಪ ಕಾಲನೇ ಇರಲಿ, ಹಾಗಾಗು. ನಾನರ್ಥಕಂ ಹ್ಯರ್ಥಬಲಂ ಕೃತಜ್ಞೇನ ತಮಾಚರೇತ್ ಕಾರ್ಯಾರ್ಥಿ ಶಕ್ಯತೆ ಭೋಕ್ತುಂ ಕೃತ ಕಾರ್ಯೋಪಮನ್ಯತೆ. ಹಣವನ್ನು ಕೃತಜ್ಞರ ಜೊತೆಗೆ ಹಂಚಿಕೊಳ್ಳಬೇಡ. ಕೆಲಸ ಆದಮೇಲೆ
ಉಂಟೇ ಇದೆ ಭೋಗ. ಕೋಕಿಲಸ್ಯ ವರಾಹಸ್ಯ ಮೇರೋ ಶೂನ್ಯಸ್ಯ ವೇಶ್ಮನಃ ವ್ಯಾಲಸ್ಯ ಭಕ್ತಚಿತ್ತಸ್ಯ ಯಚ್ಛ್ರೇಯಸ್ತತ್ಸಮಾಚರೇತ್. ಕೋಗಿಲೆಯಂತೆ, ವರಾಹದಂತೆ, ಮೇರುವಿನಂತೆ, ಖಾಲಿ ಬಿದ್ದಿರುವ ಮನೆಯಂತೆ, ವ್ಯಾಲಸ್ಯ ಹಾವಿನಂತೆ ಇರಬೇಕು. ಯಾವ ರೀತಿ ಶ್ರೇಯಸ್ಸಾಗತ್ತೋ ಗೆಲ್ಲಬೇಕು. ಏನಿದು ಅಂತ. ಕೋಕಿಲಸ್ಯ ಅಂತ ಹೇಳಿದರೆ ಕೋಗಿಲೆ ತನ್ನ ಮೊಟ್ಟೆಯನ್ನು ಬೇರೆ ಕಡೆ ಇಡುತ್ತೆ. ನಿನ್ನ ಕೆಲಸವನ್ನು ಬೇರೆಯವ್ರ ಕಡೆ ಹಾಗೆ ಸಾಧಿಸ್ಕೋಬೇಕು. ಆಯಿತಾ? ಅದು ಕೋಕಿಲಸ್ಯ. ಇನ್ನು ವರಾಹಸ್ಯ ಯಚ್ಛ್ರೇಯ, ವರಾಹ ಇದೆ, ಅದಕ್ಕೆ ಎತ್ತಲಿಕ್ಕೆ ಆಗಲ್ಲ. ದಪ್ಪವಾದ ಕತ್ತಿನಿಂದಾಗಿ ಕೆಳಗಡೆ ಮಾತ್ರ ನೋಡುತ್ತೆ. ಅಂಥವರನ್ನು ಏನು ಮಾಡಬೇಕೋ ಆ ತರಹ ಅವ್ರನ್ನ ಡೀಲ್ ಮಾಡಬೇಕು. ಮೇರು ಪರ್ವತವನ್ನು ಅಳಿಯೋದು ಕಷ್ಟ. ಅದು ಯಾವತ್ತಿದ್ರೂ ದುರ್ಗಮ ಅಂತನ್ನುವ ಅರಿವಿರಬೇಕು. ಆ ರೀತಿ ನೀನು ಕಾರ್ಯದಲ್ಲಿ ಎಚ್ಚರದಲ್ಲಿ ಇರಬೇಕು. ಶೂನ್ಯಸ್ಯ ವೇಶ್ಮನಃ, ಪಾಳು ಬಿದ್ದಿರುವ ಮನೆ, ಅದರ ಬಗ್ಗೆ ಎಚ್ಚರದಿಂದ ಇರಬೇಕು. ಏಕೆಂದರೆ ಯಾರು ಏನು ಯಾವಾಗ ಹೇಗೆ ಬಂದು ಅಲ್ಲಿ ಸೇರಿಕೊಳ್ತಾರೋ ಗೊತ್ತಿರಲ್ಲ. ಹಾಗೆ ಎಲ್ಲಿ ಯಾರ ಮನಸ್ಸು ಇರುತ್ತೆ ಅವರನ್ನು ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡಬಹುದು ನೋಡಬಹುದು. ವ್ಯಾಲಸ್ಯ ಭಕ್ತ ಚಿತ್ತಸ್ಯ, ಮನಸ್ಸನ್ನು ಒಂದು ಕಡೆಗೆ ನೆಟ್ಟ ಕ್ರೂರ ಪ್ರಾಣಿ ಅದು ಮಿದುವಾಗತ್ತೆ. ಕ್ರೂರ ಪ್ರಾಣಿಯೇ ಆಗಿರಬಹುದು, ಭಕ್ತ ಚಿತ್ತವಾದರೆ ಮಿದುವಾಗಿರುತ್ತೆ. ಮಿದುವಾದ ಕ್ರೂರ ಪ್ರಾಣಿಗೆ ಯಾವುದು ಒಳ್ಳೆಯದೋ ಅದು ಕೇಳೋದಾದರೆ ಅದನ್ನೇ ಮಾಡು. ಅವರಿಗೇನು ಬೇಕೋ ಅದನ್ನು ಕೊಡು, ನಿನಗೆ ಬೇಕಾದದ್ದನ್ನು ಬಿಡಬೇಡ ಅಷ್ಟೆ. ಉತ್ಥಾಯೋತ್ಥಾಯ ಗಚ್ಚೇಚ್ಛ ನಿತ್ಯಯುಕ್ತೋ ರಿಪೋರ್ಗೃಹಂ ಕುಶಲಂ ತಸ್ಯ ಪೃಚ್ಛೇತ ಯದ್ಯಪ್ಯಕುಶಲಂ ಮಹತ್. ಏಳು, ಎದ್ದೇಳು, ಪ್ರತಿ ದಿವಸ ಶತ್ರುಗಳ ಮನೆಗೆ ಹೋಗು. ನಿನಗೆ ಅವ್ರ ಬಗ್ಗೆ ಇಷ್ಟ ಇಲ್ಲದೆ ಇರಬಹುದು, ಕುಶಲವೇ ಅಂತ ಕೇಳು. ನಾಲಸಾ ಪ್ರಾಪ್ನುವಂತ್ಯರ್ಥಾನ್ ನಕ್ಲೀಬಾನಾತಿಮಾನಿನಃ. ಸೋಮಾರಿಗಳಿಗೆ ಸಂಪತ್ತು ಸಿಗುವುದಿಲ್ಲ, ಅಂಜುಬುರುಕರಿಗಲ್ಲ, ಅತ್ಯಂತ ಅಭಿಮಾನಿಗಳಿಗೂ ಸಿಗೋದಿಲ್ಲ. ನಚ ಲೋಕ ರವಾದ್ಭೀತಾ ನಚ ಶಶ್ವತ್ ಪರೀಕ್ಷಿಣಃ. ಇನ್ನು ಅಯ್ಯೋ ಅವರೇನು ಅನ್ಕೋತಾರೋ ಇವರೇನು ಅನ್ಕೋತಾರೋ ಅವರಿಗೂ ಸಂಪತ್ತು ಸಿಗೋಲ್ಲ. ನಚ ಶಶ್ವತ್ ಪರೀಕ್ಷಿಣ, ನಿರಂತರವಾಗಿ ಪರೀಕ್ಷೆ ಮಾಡ್ತಾನೆ ಇರ್ತಾರೆ. ಅನುಮಾನ ಅಂದರೆ ಅನುಮಾನ, ನೋಡ್ತಾನೇ ಇರ್ತಾರೆ. ಎಷ್ಟು ಅನುಮಾನ ಅಂದರೆ ಅಷ್ಟು ಅನುಮಾನ ಇರುತ್ತೆ ಕೆಲವರಿಗೆ. ಹಾಗೆ ಅದೆಲ್ಲ ಎತ್ತರಕ್ಕೆ ಏರಲಿಕ್ಕೆ ಅಡ್ಡಿ. ನಾಸ್ಯಚ್ಛಿದ್ರಂ ಪರೋ ವಿದ್ಯಾತ್ ವಿದ್ಯಾಚ್ಛಿದ್ರಂ ಪರಸ್ಯತು. ಅವನ ದೋಷವನ್ನು ಬೇರೆಯವರು ನೋಡಬಾರದು, ಬೇರೆಯವರ ದೋಷವನ್ನು ಇವನು ನೋಡ್ತಾನೇ ಇರಬೇಕು. ಗೂಹೇತ್ ಕೂರ್ಮ ಇವಾಂಗಾನಿ ರಕ್ಷೇದ್ ವಿವರಮಾತ್ಮನಃ. ಆಮೆಯಂತೆ, ಆಮೆ ಚಿಪ್ಪಿನಲ್ಲಿ ಸೆಳೆದುಕೊಳ್ಳುವ ಹಾಗೆ ತನ್ನನ್ನು ಸೆಳೆದುಕೊಳ್ಳಬೇಕು. ತಾನು ಹಾಳಾಗಲಿಕ್ಕೆ ಅಥವಾ ತನ್ನನ್ನು ಕೊಲ್ಲಲಿಕ್ಕೆ ಅವಕಾಶ ಕೊಡಬಾರದು. ಇದೇ ಕೂರ್ಮದ ದೃಷ್ಟಾಂತವನ್ನು ಕೃಷ್ಣನೂ ಬಳಸಿದ್ದಾನೆ, ಆದರೆ ಒಳ್ಳೆಯ ಅರ್ಥದಲ್ಲಿ. ಅವನೇನು ಬಳಸಿದ್ದಾನೆ ಕೃಷ್ಣ? ನಿನಗೆ ಯಾವುದರ ಬಗೆಗೂ ಚಟ ಇರಬಾರದು. ಯಾಕೆಂದರೆ ಒಬ್ಬ ಸಾಧಕ ಈ ಲೋಕದ ನಡುವೆಯೇ ಇರಬೇಕು. ಏನು ಎಲ್ಲ ಬಿಟ್ಟು ಹೋಗಲಿಕ್ಕಾಗಲ್ಲ, ಇಲ್ಲೇ ಇರಬೇಕು ಅವನು. ಇಲ್ಲಿ ಸುತ್ತಮುತ್ತ ನಿನ್ನನ್ನು ಅನೇಕ ಪದಾರ್ಥಗಳು ಕಾಡುತ್ತವೆ, ಆವಾಗ ಅದನ್ನು ಅನುಭವಿಸ್ಬಿಡ್ಬೇಕು. ಬೇಡ ಅಂತಂದಾಗ ಪಟಕ್ಕ ಹಿಂದೆ ಹೊಟ್ಟೋಗ್ಬಿಡ್ಬೇಕು. ಚಟಕ್ಕೆ ಒಳಗಾಗಬಾರದು ಅನ್ನೋದನ್ನು ಹೇಳಲಿಕ್ಕೆ ಕೃಷ್ಣ ಆಮೆಯಂತೆ ಇರಬೇಕು ಅಂತ ಹೇಳ್ದ. ಆಯ್ತಾ? ಹಾಗೆ
ಇಲ್ಲಿ ಹೇಳಿದ್ದು ಬೇರೆ ರೀತಿ. ಬೇರೊಬ್ಬರನ್ನು ಕೊಲ್ಲಲಿಕ್ಕೆ ಕಾಯ್ತಾ ಇರಬೇಕು, ನೀನು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇಟ್ಕೊಂಡೇ ಇರಬೇಕು. ಬಕವಚ್ಚಿಂತೆಯೇದರ್ಥಾನ್ ಸಿಂಹವಚ್ಚ ಪರಾಕ್ರಮೇತ್ ವೃಕವಚ್ಚಾವಲುಂಪೇತ ಶಶವಚ್ಚ ವಿನಿಷ್ಪತೇತ್. ಬಕವಚ್ಚಿಂತೆಯೇದರ್ಥಾನ್, ಬಕಪಕ್ಷಿಯ ತರಹ ಕೊಕ್ಕರೆ ಒಗ್ಗಾಲಿನಲ್ಲಿ ನಿಂತು ಕಣ್ಣು ಮುಚ್ಕೊಂಡಿರುತ್ತೆ. ಅದರ ದೃಷ್ಟಿಯೆಲ್ಲ ಯಾವಾಗ ಮೀನು ಹತ್ತಿರದಲ್ಲಿ ಬರುತ್ತೆ ಅಂತ ಟಕ್ಕ ಮೀನು ಹಿಡ್ಕೊಂಡು ಹೋಗುತ್ತೆ. ಅದು ಧ್ಯಾನ ಮಾಡ್ತಾ ಇರೋದು ಯಾಕೆ? ಮೀನಿಗಾಗಿ. ಹಾಗೆ ವಸ್ತುಗಳ ಬಗ್ಗೆ ಯೋಚನೆ ಇರಬೇಕು. ಬಕವಚ್ಚಿಂತೆಯೇದರ್ಥಾನ್ ಸಿಂಹವಚ್ಚ ಪರಾಕ್ರಮೇತ್. ಸಿಂಹ ಜಪ್ಪಿಸಿಕೊಂಡು ಬರುತ್ತೆ, ಅದು ಬರೋದೇ ಗೊತ್ತಾಗಲ್ಲ, ಹಾರಿ ಮುಗಿಬಿದ್ದ ಮೇಲೆ ಗೊತ್ತಾಗೋದು. ವೃಕವಚ್ಚ ಅವಲುಂಪೇತ, ತೋಳದ ಹಾಗೆ ಎಲ್ಲವನ್ನ ಕೊಡವಿಕೊಂಡು ಓಡೋದು ಗೊತ್ತಿರಬೇಕು. ಶಶವಚ್ಚ ವಿನಿಷ್ಪತೇತ್, ಮೊಲದಂತೆ ವೇಗ ಇರಬೇಕು, ವೇಗವಾಗಿ ಓಡಬೇಕು. ಪಾನಮಕ್ಷಾಸ್ತಥಾ ನಾರ್ಯೋ ಮೃಗಯಾಗೀತವಾದಿತಂ ಏತಾನಿ ಯುಕ್ತ್ಯಾ ಸೇವೇತ ಪ್ರಸಂಗೋ ಹ್ಯತ್ರ ದೋತವಾನ್. ಪಾನ ಮದ್ಯಪಾನ, ಅಕ್ಷಾಹ ಜೂಜು, ನಾರ್ಯ ಹೆಣ್ಣು, ಮೃಗಯ ಬೇಟೆ, ಸಂಗೀತ ವಾದ್ಯ, ಇದೆಲ್ಲ ಬೇರೆಯವರನ್ನು ಕೆಡುಕೊಳ್ಳಿಕ್ಕೆ ಯುಕ್ತಿಯಿಂದ ಸೇವಿಸಬೇಕೇ ವಿನಃ ಪ್ರಸಂಗೋ ಹ್ಯತ್ರ ದೋತವಾನ್, ನೀನದರಲ್ಲಿ ಮುಳುಗ್ಬಿಡಬಾರ್ದು. ನೋಡಿ ಎಂತಹ ಕ್ರಿಮಿನಲ್ ಇವನು ಹೇಳೋದ್ರಲ್ಲಿ ಇಂದ್ರಿಯ ನಿಗ್ರಹ ಇದೆ. ಇಂದ್ರಿಯ ನಿಗ್ರಹ ಬೇಕು, ಆದರೆ ಇಂದ್ರಿಯ ನಿಗ್ರಹದ ಉದ್ದೇಶ ಒಳ್ಳೆಯದಿರಬೇಕು. ಇವನು ಕಣಿಕ ಒಳ್ಳೆಯವನಲ್ಲ, ಒಳ್ಳೆಯವನ ನೀತಿ ಕೆಟ್ಟವನ ನೀತಿಯೇ ಹೀಗಿದೆ, ಅದರಲ್ಲಿಯೂ ಇಂದ್ರಿಯ ನಿಗ್ರಹ ಇದೆ. ಅದನ್ನು ಬಿಟ್ಟು ಬೇರೆ ನೋಡಬೇಕು ಅಂತ ಮುಂದೆ ಭೀಷ್ಮಾಚಾರ್ಯ ಹೇಳ್ತಾರೆ. ಕುರ್ಯಾತ್ ತೃಣಮಯಂ ಪಾಚಂ ಶಯೀತ ಮೃಗಶಾಯಿಕಾಂ ಅಂಧಸ್ಯಾದಂಧವೇಲಾಯಾಂ ಬಾಧ್ರಿಯಮಪಿ ಸಂಶ್ರಯೇತ್. ಕುರ್ಯಾತ್ ತೃಣಮಯಂ ಪಾಶಂ, ಹುಲ್ಲುಗಳನ್ನೆಲ್ಲ ಬಳಸಿ ಹಗ್ಗವಾಗಿಸಿಕೊಳ್ಳಬೇಕು. ಅಂದರೆ ತೀರಾ ಕೆಳಗಡೆ ಇರ್ತಾರಲ್ಲ ಅವರನ್ನು ಬಳಸ್ಕೋಬೇಕು. ಪೊಲೀಸರು ಮಾಡ್ತಾರಲ್ಲ, ಅವರು ಪ್ರತಿಯೊಂದು ಸುದ್ದಿಗಾಗಿ ಯಾರನ್ನು ಆಶ್ರಯಿಸೋದು? ಕುರ್ಯಾತ್ ತೃಣಮಯಂ ಪಾಶಂ. ಆಮೇಲೆ ಶಯೀತ ಮೃಗಶಾಯಿಕಾಂ ಇರಬೇಕು ನೀವು. ಹೇಗೆ? ಜಿಂಕೆಯ ಹಾಗೆ ಒಂದು ಸಣ್ಣ ಸದ್ದಾದ್ರೆ ಟಕ್ಕಂತ ಎದ್ದು ಬಿಡುತ್ತೆ, ಹಾಗಿರಬೇಕು. ಅಂಧಸ್ಯಾದಂಧವೇಲಾಯಾಂ, ಕುರುಡಾಗಬೇಕಾದಾಗ ಕುರುಡಾಗಬೇಕು, ಕಿವುಡಾಗಬೇಕಾದಾಗ ಕಿವುಡಾಗಬೇಕು. ಬಾಧ್ರಿಯಮಪಿ ಸಂಶ್ರಯೇತ್. ದೇಶಕಾಲಂ ತಮಾಸಾಧ್ಯ ವಿಕ್ರಮೇತ ವಿಚಕ್ಷಣಃ ದೇಶಕಾಲ ವ್ಯತೀತೋ ಹಿ ವಿಕ್ರಮೋ ವಿಫಲೋ ಭವೇತ್. ದೇಶಕಾಲಕ್ಕೆ ಅನುಗುಣವಾದ ಪರಾಕ್ರಮ ಇರಬೇಕು. ನಿನ್ನ ಪರಾಕ್ರಮ ಔಟ್ಡೇಟೆಡ್ ಆಗಿದ್ದರೆ ಈಗೇನು ಪ್ರಯೋಜನ ಇಲ್ಲ ಅಲ್ವಾ? ದಂಡೇನೋಪನತಂ ಶತ್ರುಂ ಕಾಲಾಕಾಲವು ಸಂಪ್ರದಾರ್ಯ. ಕಾಲ ಯಾವುದು, ಅಕಾಲ ಯಾವುದು, ಬಲ ಯಾವುದು, ದೌರ್ಬಲ್ಯ ಯಾವುದು, ಪರನ ಬಲ ಏನು, ಆ ರೀತಿ ತನ್ನನ್ನು ತಿಳಿದುಕೊಂಡು ರೂಪಿಸಿಕೊಳ್ಳಬೇಕು. ದಂಡದಿಂದ ಯಾರು ಬಗ್ಗುವನೋ ಅವನನ್ನು ನೀನು ಬಗ್ಗಿಸದಿದ್ದರೆ ಖಂಡಿತ ಸಾವಿಗೆ ಒಳಗಾಗ್ತೀಯ. ಸುಪುಷ್ಪಿತಸ್ಯಾದ ಫಲಃ ಫಲವಾನ್ ಸ್ಯಾದ್ದುರಾರುಹಃ ಆಮಸ್ಯಾತ್ ಪಕ್ವಸಂಕಾಶೋ ನ ವಿಶೀರ್ಯೇತ ಕಸ್ಯಚಿತ್. ನೀನೊಂದು ಮರವಾಗಬೇಕು. ಹೇಗೆ? ಸುಪುಷ್ಪಿತಸ್ಯಾದ ಫಲಃ, ಒಳ್ಳೆ ಹೂ ಬಿಡಬೇಕು, ಹಣ್ಣಿ ಸಿಗಬಾರದು. ಹಣ್ಣಿದ್ರೆ ಹತ್ಲಿಕ್ಕಾಗಬಾರದು. ಕಾಯಿ ಹಣ್ಣಿನ ತರಹ ಕಾಣಬೇಕು. ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟು ಕೊಡಬಾರದು. ಬಹಳ ವಿಚಿತ್ರ ಇದು ನೋಡಿ. ದೂರದಿಂದ ಹೂವು ಚಂದ ಕಾಣುತ್ತೆ,
ಆದರೆ ಹಣ್ಣೇ ಬರಲ್ಲ. ಎಲ್ಲರೂ ಹೂವಿಗೆ ಅಂತ ಹೋಗ್ತಾರೆ, ಹೂ ಕಿತ್ಕೊಳ್ತಾರೆ, ಹಣ್ಣು ಬರಲ್ಲ. ಹಣ್ಣಿಗಾಗಿ ಕಾಯ್ತಾ ಇರ್ತಾರೆ, ಬರೋದೇ ಇಲ್ಲ. ಎಲ್ಲರ ನಿರೀಕ್ಷೆಯನ್ನು ವಿಫಲಗೊಳಿಸಬೇಕು, ಎಲ್ಲರ ಎಕ್ಸ್ಪೆಕ್ಟೇಷನನ್ನು ಉಲ್ಟಾ ಬೀಳಿಸ್ಬಿಡ್ಬೇಕು. ಸುಪುಷ್ಪಿತ ಸ್ಯಾದ್ ಅಫಲಃ ಫಲವಾನ್ ಸ್ಯಾದ್ ದುರಾರುಹ. ಒಳ್ಳೆ ಫಲ ಇದೆ, ಆದರೆ ಬಹಳ ಜನರಿಗೆ ಸಿಗಬಾರ್ದು. ಆಮಸ್ಯಾತ್ ಪಕ್ವ ಸಂಕಾಚ. ಹಣ್ಣಿನ ಹಾಗೆ ತೋರಬೇಕು, ಬಾಯಿ ಹಾಕಿದ್ರೆ ಕಸಗಟ್ಟೆ ಕಾಯಾಗಿರಬೇಕು. ನಚ ಶೀರ್ಯೇತ ಕಸ್ಯಚಿತ್. ಯಾರಿಗೂ ಸುಲಭದಲ್ಲಿ ಸಿಗಬಾರದು. ಆಶಾಂ ಕಾಲವತೀಂ ಕುರ್ಯಾತ್ ಕಾಲಂ ವಿಘ್ನೇನ ಯೋಜಯೇತ್. ವಿಘ್ನಂ ನಿಮಿತ್ತತೋ ಬ್ರೂಯಾತ್ ನಿಮಿತ್ತಂ ಚಾಪಿ ಹೇತುಮತ್. ಜನರನ್ನು ಡಿಸ್ಟಾರ್ಟ್ ಮಾಡಬೇಕು. ಏನು ಮಾಡಬೇಕು? ಆಶಾಂ ಕಾಲವತೀಂ ಕುರ್ಯಾತ್. ಕೆಲವು ಕಾಲ ಕಳೆದ ಮೇಲೆ ನಿಮಗೆ ಬರುತ್ತೆ ಅಂತ ಆಸೆ ಹುಟ್ಟಿಸ್ಬೇಕು. ಕಾಲಂ ವಿಘ್ನೇನ ಯೋಜಯೇತ್. ಆ ಕಾಲ ಬಂದಾಗ ಯಾವುದೋ ಅಡ್ಡಿಯನ್ನು ಹೇಳಬೇಕು. ಅಯ್ಯೋ ಇನ್ನೇನು ರೆಡಿಯಾಗೋಗಿತ್ತು ನೋಡಿ, ಇದೊಂದು ಅಡ್ಡಿ ಇದೆ ಅಂತ. ವಿಘ್ನಂ ನಿಮಿತ್ತತೋ ಬ್ರೂಯಾತ್. ಆ ವಿಘ್ನ ಯಾಕಾಯಿತು ಅಂದರೆ ಅದಕ್ಕೆ ಸರಿಯಾದ ಕಾರಣ ಕೊಡಬೇಕು. ನಿಮಿತ್ತಂ ಚಾಪಿ ಹೇತುಮತ್. ಆ ನಿಮಿತ್ತಕ್ಕೆ ಸರಿಯಾದ ಕಾರಣ ಕೊಡಬೇಕು. ಹೀಗಿದ್ದರೆ ಬದುಕ್ತೀವಿ. ಭೀತವತ್ ಸಂವಿಧಾತವ್ಯಂ ಯಾವದ್ ಭಯಮನಾಗತಂ ಆಗತಂತು ಭಯಂ ದೃಷ್ಟ್ವಾ ಪ್ರಹರ್ತವ್ಯಮಭೀತವತ್. ಬೆದರಿದವರಂತೆ ತೋರಿಸಿಕೊಳ್ಳಬೇಕು. ಮುಂದೆ ಯಾವತ್ತೋ ಆಗೋದು, ಈಗ ಬೆದರಿದವನಂತೆ ತೋರಿಸ್ಕೋತಾ ಇರಬೇಕು. ಓ ಇದು ಬಂದರೆ ಎದೆ ಒಡೆದೋಗ್ತಾನೆ ಅಂತ ಅನ್ಕೋಬೇಕು ಎಲ್ಲ. ಅದು ಬಂದ ಕೂಡಲೇ ಭಯವೇ ಇಲ್ಲ ಅಂತ ಟಕ್ಕ ನಿಂತು ಬಿಡಬೇಕು. ಸಂಶಯಂ ಆಗತಂತು ಭಯಂ ದೃಷ್ಟ ಪ್ರಹರ್ತವ್ಯಂ ಅಭೀತವತ್. ನೋಡಿ ರಿಸ್ಕ್ ತಗೊಳ್ಳೇಬೇಕು. ನಸಾಹತ ಮನಾರುಷ್ಯ ನರೋ ಭದ್ರಾಣಿ ಪಶ್ಯತಿ. ಸಂಶಯಂ ಪುನರಾರುಷ್ಯ ಯದಿ ಜೀವತಿ ಪಶ್ಯತಿ. ರಿಸ್ಕ್ ತಗೊಳ್ಳದೆ ಹೋದರೆ ಗೆಲುವು ಬರುತ್ತಾ? ಗೆಲುವು ಬರೋದೇ ಇಲ್ಲ. ಆದ್ದರಿಂದ ಅನಾಗತಂ ವಿಜಾನೀಯಾತ್ ತ್ಯಜೇದ್ ಭಯಮುಪಾಗತಂ. ಮುಂದೆ ಬಾರದ ಭಯವನ್ನು ಈಗ ಬಂದಿದೆ ಅಂತ ಹೇಳಬೇಕು. ಆಮೇಲೆ ನಿನ್ನ ಬುದ್ಧಿಯನ್ನು ಆಶ್ರಯಿಸಿ ಅತಿವೃತ್ತಿಯನ್ನು ನೋಡಬೇಕು. ಏನು ಎಕ್ಸ್ಟ್ರೀಮ್ ಏನಕ್ಕೆ ಹೋಗಬಹುದು, ಎಕ್ಸ್ಟ್ರೀಮ್ ಸ್ಟೇಜ್ ಯಾವುದಿರಬಹುದು, ಅದನ್ನು ಜನರ ಮುಂದೆ ಇಡಬೇಕು. ಪ್ರತ್ಯುಪಸ್ಥಿತ ಕಾಲಸ್ಯ ಸುಖಸ್ಯ ಪರಿವರ್ಜನಂ ಅನಾಗತ ಸುಖಾಚಾಚ ನೈಷ ಬುದ್ಧಿಮತಾಂನಯ. ಕಾಲ ಬಂದಾಗ ಸುಖಿಸದೇನೆ ಮುಂದೆ ಇನ್ಯಾವತ್ತೋ ಸುಖ ಪಡ್ತೇನೆ ಅಂತ ಇಟ್ಟುಕೊಂಡ್ರೆ ಗತಿ ಏನು? ಯೋರಿಣಾತಃ ಸಂಧಾಯ. ಯಾರು ಶತ್ರುವಿನ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡು ಸುಖವಾಗಿ ಇರ್ತಾನೆ, ಅವನು ಮರದ ಮೇಲ್ಗಡೆ ತುದಿಯಲ್ಲಿ ಮಲಗಿದ್ದಾನೆ ಅಂತ ಅರ್ಥ. ಸವೃಕ್ಷಾಗ್ರೆ ಪ್ರಸುಪ್ತೋವಾ ಪತಿತ ಪ್ರತಿಬುದ್ಧತೆ. ನಮಗೆ ಹಿಂದಿ ಚೀನಿ ಬಾಯಿ ಆಗಿದ್ದ ಹಾಗೇನೆ. ನಾವು ಬಹಳ ಇದನ್ನು ಮಾಡ್ತೇವೆ, ನಾವು ಬಹಳ ಸೌಹಾರ್ದ ಅಂತೀವ. ಅವ್ರಿಗಿರ್ಬೇಕಲ್ಲ, ಅದನ್ನು ಯೋಚನೆ ಮಾಡಲ್ಲ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಅದರಿಂದಾಗಿ ಕರ್ಮಣ ಏನ ಕೇನೇಹ ಮೃದುನಾ ದಾರುಣೇನ ಚ. ಯಾವುದಾದ್ರೂ ಕರ್ಮ ಆಗಲಿ ತನ್ನನ್ನು ಉದ್ಧರಿಸಿಕೊಳ್ಳಬೇಕು. ಶತ್ರುಗಳ ಶತ್ರುವನ್ನು ಸರ್ವಾನ್ಸ್ತಾನ್ ಅನುವರ್ತಯೇತ್. ಶತ್ರುಗಳ ಶತ್ರುಗಳನ್ನು ಹಿಂಬಾಲಿಸ್ತಾ ಇರಬೇಕು. ತನ್ನವರನ್ನು ಕೂಡ ಚಾರರ ಮೂಲಕ ನೋಡ್ತಾ ಇರಬೇಕು. ಎರಡು ನಾಗರಿಕ ಗೂಢಚರ್ಯವೂ ಇದೆ. ಯಾವುದೇ ಗೂಢಚರ್ಯ, IB ಆಗಿರ್ಬೋದು, ರಾ ಆಗಿರ್ಬೋದು, KGB ಆಗಿರ್ಬೋದು, ಮೊಸಾದ್ ಆಗಿರ್ಬೋದು, ಯಾವುದೇ ಗೂಢಚರ್ಯದಲ್ಲಿ ಎರಡು ವಿಂಗ್ ಇರುತ್ತೆ. ಒಂದು ನಮ್ಮ ದೇಶದ ಸಂಗತಿಗಳನ್ನು ಇಂಟೆಲಿಜೆನ್ಸು ಇಲ್ಲಿಯೂ ಇರುತ್ತೆ, ಲೋಕಲ್ ಇಂಟೆಲಿಜೆನ್ಸು, ಲೋಕಲ್ ಬಗ್ಗೆನೂ ಇರುತ್ತೆ, ಎಕ್ಸ್ಟರ್ನಲ್ ಇಂಟೆಲಿಜೆನ್ಸು ಇರುತ್ತೆ, ಎರಡೂ ಇರುತ್ತೆ.
ಅದೆರಡೂ ಇರಬೇಕು. ವಿಶ್ವಾಸಯಿತ್ವಾ ಚ ಪರಂ ಚಾರಸ್ಸು ವಿಹಿತ ಕಾರ್ಯ. ಒಳ್ಳೆ ಇಂಟೆಲಿಜೆನ್ಸ್ ಸಪೋರ್ಟ್ ಇರಬೇಕು. ನಮ್ಮವರು ಯಾರು ಅನ್ನೋದನ್ನು ತಿಳಿಸದೆ ನಮ್ಮವರನ್ನೇ ಪರೀಕ್ಷಿಸಬೇಕು. ಒಟ್ಟಾರೆ ಶತ್ರುವನ್ನು ವಶಕ್ಕೆ ಪಡೆಯಬೇಕು. ವಿಶ್ವಾಸಯಿತ್ವಾ ಚ ಪರಂ ತತ್ವಭೂತೇನ ಹೇತುನ ಅಥಾಶ್ಚ ಪ್ರಹರೇತ್ ಕಾಲೇ. ವಿಶ್ವಾಸಗೊಳಿಸಿ ತತ್ವದಿಂದ ಸರಿಯಾದ ಕಾಲದಲ್ಲಿ ಹೊಡಿಬೇಕು. ಶಂಕೆ ಮಾಡದವರನ್ನು ಶಂಕಿಸಬೇಕು. ಅಶಂಕ್ಯಮಪಿ ಶಂಕೇತ. ಶಂಕಿತರಾದವರನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಭಯಂ ಹ್ಯಶಂಕಿತಾಜ್ಜಾತಂ ಸಮೂಲಮಪಿ ಕೃಂತತಿ. ಒಬ್ಬನ ಹತ್ತಿರ ಶಂಕೆಯೇ ಮಾಡಿರಲಿಲ್ಲ, ಅವನ ಬಗ್ಗೆ ಅನುಮಾನವೇ ಪಟ್ಟಿರಲಿಲ್ಲ ಅಂತ ಇಟ್ಕೊಳ್ಳಿ. ಅವನದೇನಾದರೂ ಭಯ ಬಂತು ಅಂದರೆ ಉಳಿಯೋದಿಲ್ಲ ನಾವು. ಅದರಿಂದ ನಿರಂತರವಾಗಿ ಅವಧಾನ, ಒಬ್ಬರ ಬಗ್ಗೆ ಗಮನ ಇಡ್ತಾ ಇರಬೇಕು. ಅವಧಾನ ಅಂದ್ರೇನು? ಗಮನ ಇಡೋದು ಅಂತ ಅರ್ಥ. ಗೊತ್ತಾಯ್ತಾ? 100ರ ಬಗ್ಗೆ ಗಮನ ಇಟ್ಟರೆ ಶತಾವಧಾನ. ಅವಧಾನ ಅಂದ್ರೇನು ಅಂದರೆ ಒಂದು ಕಾಲದಲ್ಲಿ 100 ಮಡಿಕೆಗಳ ಸೌಂಡು ಅಲ್ಲಿ ಒಳಗಡೆ ಕೇಳಬೇಕು. ಅವನು ಅದನ್ನು ಹೊರಗಡೆ ಬಂದು ಬೇರೆ ಏನೋ ಮಾತನಾಡ್ತಾ ಯಾವ ಮಡಿಕೆಯ ಸೌಂಡ್ ಆಯಿತು ಅಂತ ಹೇಳಬೇಕು. ಅಲ್ಲೇನಾದ್ರು ಹೊಡೆದ್ರೆ 69ನೇ ಮಡಿಕೆಗೆ ಹೊಡಿತಾ ಇದ್ದಾರೆ. ಅದು ಸೌಂಡ್ಗಳ ವೇರಿಯೇಷನ್ಸನ್ನು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಆಮೇಲೆ ಬೇರೆ ಬೇರೆ ಕ್ರಿಯೆಗಳಲ್ಲಿಯೂ ಅವಧಾನ ಇದೆ. ಇವತ್ತಿಗೂ ಹೈಯೆಸ್ಟು ಆಂಧ್ರದಲ್ಲಿ ನಾಗಪಣಿ ಶರ್ಮಾ ಅಂತ ದ್ವಿಸಹಸ್ರಾವಧಾನಿ 2000 ವಿಷಯಗಳನ್ನು ಅವಧಾನದಲ್ಲಿ ಇಟ್ಟುಕೊಳ್ತೇನೆ ಅಂತ. ಬುದ್ಧಿಯ ಚಾತುರ್ಯ. ಆದರೆ ಈ ಅವಧಾನ ರಾಜನಿಗಿಲ್ಲದೆ ಹೋದರೆ ನಡೆಯಲ್ಲ. ನಿರಂತರ ಅವಧಾನ ಅಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಅವಧಾನ ಇರಲೇಬೇಕು, ಅದು ಬೇರೆ. ಅವಧಾನ. ಮೌನ. ಕಾಷಾಯೇಣ ಯತಿವೇತವನ್ನು ಧರಿಸಿಕೋ, ಯಾವ ತಪ್ಪೂ ಇಲ್ಲ. ಜಟಾಜಿನೈಹಿ, ಜಟೆಯನ್ನು ಬಿಡು. ಕೃಷ್ಣಾಜಿನವನ್ನು ಬಳಸಿಕೋ. ಒಟ್ಟಾರೆ ಗೂಢಚರ್ಯದಲ್ಲಿ ಇರು. ಎಲ್ಲ ವೇಷದವರನ್ನೂ ಬಿಡು ಜನರ ನಡುವೆ. ವಿಶ್ವಾಸಯಿತ್ವಾ ದ್ವೇಷ್ಟಾರಂ ಅವಲುಂಪೇದ್ಯಥಾವೃಕಃ. ತೋಳ ಬಾಯಿ ಹಾಕುವಂತೆ ಮೃಗಗಳಿಗೆ ಬಾಯಿ ಹಾಕಿ. ಮಗ ಇರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ನಿನ್ನ ಸಂಪತ್ತಿಗೆ ಅಡ್ಡಿ ಮಾಡಿದ್ರೆ ಕೊಂದು ಹಾಕಿಬಿಡು. ಯಾಕೆ ಅಂದರೆ ನಮ್ಮ ಹಿರಿಯರು ಕೂಡ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅವರನ್ನೂ ಬಿಡು ಅಂತ ಹೇಳಿದ್ದಾನೆ ಮನು. ಇದೊಂದೇ ಅವನು ಹೇಳಿದ್ದು. ಅದನ್ನು ಬಳಸ್ಕೊಂಡು ಹಿಟ್ಲರು ಮನುಸ್ಮೃತಿ ಹೇಳಿ ಮನುಸ್ಮೃತಿ ಅಂತ ಹೇಳಿ ಕೆಟ್ಟ. ಯಾರು ಕೆಡುಕಾಗಿದ್ದು ಮನುಗೆ, ಅವನಿಗಲ್ಲ. ಆಮೇಲೆ ಇದು ಯಾವುದು ಫ್ರೆಡರಿಕ್ ನೀಶೆ, ಅವನು ಮನುಸ್ಮೃತಿಯ ಬಗ್ಗೆ ಬಹಳ ಹೇಳಿದ್ದಕ್ಕೆ ಹಿಟ್ಲರ್ ಅಪ್ಕೊಂಡ. ಹಿಟ್ಲರ್ ಅಪ್ಕೊಂಡಿರೋದ್ರಿಂದಾಗಿ ಮನುಸ್ಮೃತಿಯಲ್ಲಿ ಇರೋದೆಲ್ಲ ಅಂಥದ್ದೇ ಅಂತ. ಇವೆಲ್ಲ ದುರಂತಗಳು, ಜಾಗತಿಕ ದುರಂತಗಳು. ನಿನ್ನ ಶತ್ರುಗಳು ಬಂದಾಗ ಎದ್ದು ನಿಂತು ಗೌರವ ಕೊಡು, ಪ್ರತ್ಯುತ್ಥಾನ, ಅಭಿವಾದನ, ನಮಸ್ಕಾರ ಮಾಡು, ಏನನ್ನಾದರೂ ಕೊಡು. ಕೊಲ್ಬೇಕಾದ ಕೊಂದುಬಿಡು. ಪ್ರಪೂಜಯನ್ ನಿಘಾತಿ ಸ್ಯಾತ್ ತೀಕ್ಷ್ಣ ತುಂಡ ಇವ ದ್ವಿಜ. ಬೇರೆಯವರ ರಹಸ್ಯವನ್ನು ಸ್ಫೋಟಿಸದೆ, ದಾರುಣವಾದ ಕರ್ಮವನ್ನು ಮಾಡದೆ, ಕೊಲ್ಲದೆ ಯಾರೂ ಕೂಡ ಎತ್ತರಕ್ಕೇರಿಲ್ಲ. ಇವತ್ತು ಪಾಪ ಒಳ್ಳೆಯ ಮಾರ್ಗದಲ್ಲಿ ಶ್ರೀಮಂತರಾಗಿದ್ದರು, ಎಷ್ಟು ಮನೆ ಹೊಡೆದ್ರೋ ಏನೋ ಅಂತಾನೆ ಅನ್ನೋದು. ಯಾಕೆಂದರೆ ಕಣಿಂಕ ಹಾಕಿದ ಇಂಪ್ರೆಷನ್ ಆಗಿದೆ. ನಾಸ್ತಿ ಜಾತ್ಯಾರಿಪುರ್ನಾವ. ನೋಡು, ಶತ್ರುಗಳು ಯಾರಿಲ್ಲ, ಮಿತ್ರರು ಯಾರಿಲ್ಲ. ಕಾಲ ಬಂದಾಗ ಯಾರು ಶತ್ರುಗಳಾಗ್ತಾರೆ ಅವರೇ ಮಿತ್ರರಾಗಿರ್ತಾರೆ. ನವಿ ಮುಂಚೇತ ದಾಯಾದಂ. ನಿನ್ನ ಜೊತೆಗೆ ಪಾರ್ಟ್ನರನ್ನು ಬಿಡಬೇಡ, ದುಃಖ ಪಡಬೇಡ. ನಿನಗೆ ಅಪಕಾರ ಆಯಿತೋ ಅವನನ್ನು ಕೊಲ್ಲು. ಸಂಗ್ರಹ ಅನುಗ್ರಹೇ ಯತ್ನ ಸದಾ ಕಾರ್ಯೋ ವಿಜಾನತ. ಸಂಗ್ರಹ ಅನುಗ್ರಹ ಪ್ರಯತ್ನ ಪಡಬೇಕು, ನಿಗ್ರಹವನ್ನು ಮಾಡಬೇಕು.
ಪ್ರಹರಿಷ್ಯನ್ ಪ್ರಿಯಂ ಬ್ರೂಯಾತ್, ನಾಳೆ ಹೊಡಿತಾನೆ, ನಾಳೆ ಇವನನ್ನು ಕೊಲ್ತಾನೆ ಅಂತ ಇಟ್ಕೊಳ್ಳಿ, ಎಕ್ಸನ್ನು ನಾಳೆ ಕೊಲ್ತಾನೆ, ಆದರೆ ಇವತ್ತು ಪ್ರಿಯವಾಗೇ ಮಾತನಾಡ್ತಾ ಇರಬೇಕು. ಪ್ರಹೃತ್ಯಾಪಿ ಪ್ರಿಯೋತ್ತರಂ, ಹೊಡೆದ ಮೇಲೂ ಪ್ರೀತಿಯಿಂದ ಮಾತನಾಡಬೇಕು. ಏನು ಮಾಡೋದು, ಅವ್ರು ಹೇಳಿದ್ರು ಅಂತ ಹೊಡಿತಾ ಇದ್ದೀನಿ, ಕ್ಷಮಿಸ್ಬಿಡು ಅಂತ ಹೇಳಿ ಕೊಲ್ಲಬೇಕು. ಯಾವಾಗ ಬದುಕಿ ಬರ್ತಾನೋ ಗೊತ್ತಿಲ್ಲ. ಅದರಿಂದಾಗಿ ಅಪಿ ಚಾಸ್ಯ ಶಿರಶ್ಚಿತ್ವ ಶೋಚೇತ ಚ ಹೃದೇತ ಚ, ಅವನನ್ನೇ ಕೊಂದು ಸಂತಾಪ ಸಭೆಯಲ್ಲಿ ಅವನೇ ಮಾತನಾಡಬೇಕು. ಅದ್ಭುತವಾದ ಮಿತ್ರನನ್ನು ಕಳ್ಕೊಂಡಿದ್ದೇನೆ ಅನ್ನಬೇಕು. ನಿಮಂತ್ರಯೇತ ಸಾಂತ್ವೇನ ಸಮ್ಮಾನೇನ ತಿತಿಕ್ಷಯ, ಸಾಂತ್ವನಗೊಳಿಸಬೇಕು, ಸನ್ಮಾನ ಮಾಡಬೇಕು, ಸಹನೆ ಇರಬೇಕು, ಬೇರೊಬ್ಬರಿಗೆ ಆಸೆ ಮೂಡಿಸಬೇಕು. ನ ಶುಷ್ಕ ವೈರಂ ಕುರ್ವೀತ, ತೀರ ಕ್ಷುಲ್ಲಕವಾದ ವೈರವನ್ನು ಮಾಡಬಾರದು, ಅಥವಾ ಉಪಯೋಗವಿಲ್ಲದ ವೈರವನ್ನು ಮಾಡಬಾರದು. ಈ ಅಭಿಮಾನಿಗಳು ಹೊಡೆದಾಡ್ಕೋತಾರಲ್ಲ, ಅದು ಶುಷ್ಕ ವೈರ, ಏನು ಪ್ರಯೋಜನವೂ ಇಲ್ಲ, ಅವರಿಬ್ಬರು ಆರಾಮಾಗೇ ಇರ್ತಾರೆ. ನ ಶುಷ್ಕ ವೈರಂ ಕುರ್ವೀತ ನ ಬಾಹುಭ್ಯಾಂ ನದೀಂ ತರೇತ್, ತೋಳುಗಳಿಂದ ನದಿಯನ್ನು ದಾಟಲಿಕ್ಕಾಗತ್ತೇನು? ಪ್ರಯೋಜನವಿರದ, ಆಯುಷ್ಯವನ್ನು ನಾಶ ಮಾಡುವ ಏನನ್ನೂ ಮಾಡಬೇಡ. ಅದು ಹೇಗಿರುತ್ತೆ ಅಂದರೆ ಗೋವಿಚಾಣಸ್ಯ ಭಕ್ಷಣಂ, ಎತ್ತಿನ ಕೊಂಬನ್ನು ತಿಂದ ಹಾಗಿರುತ್ತೆ. ರುಚಿ ಉಂಟೆ, ಪುಷ್ಟಿ ಉಂಟೆ, ಏನಿಲ್ಲ. ದಂತಾಶ್ಚ ಪರಿಮೃದ್ಯಂತೆ, ಎತ್ತಿನ ಕೊಂಬನ್ನು ತಿಂದರೆ ಏನಾಗುತ್ತೆ? ಹಲ್ಲು ಮುರಿಯುತ್ತೆ, ಒಂಚೂರು ರಸ ಇರಲ್ಲ. ನಮ್ಮ ರಕ್ತವನ್ನೇ ನಾವು ಆಸ್ವಾದನೆ ಮಾಡಬೇಕಷ್ಟೆ. ಅದರಿಂದಾಗಿ ಶುಷ್ಕ ವೈರವನ್ನು ಯಾವತ್ತೂ ಮಾಡಬಾರದು. ತ್ರಿವರ್ಗೇ ತ್ರಿವಿಧಾ ಪೀಡಾ ಶನುಬಂಧಸ್ತಥೈವ ಚ, ಯಾವುದೇ ಆಗಲಿ ಪೀಡೆ ಏನು, ಅದರ ಎಫೆಕ್ಟ್ ಏನು, ಎಲ್ಲವನ್ನು ನೋಡಿ ವಶಕ್ಕೆ ತೆಗೆದುಕೊಳ್ಬೇಕು. ಋಣಶೇಷ, ಅಗ್ನಿಚೇಚ, ಶತ್ರುಚೇಚ ಬಿಡಬಾರದು, ಬೆಳೀತಾ ಹೋಗುತ್ತೆ. ಅದು ಬಿಟ್ಟರೆ ಋಣಚೇತ ವಿವರ್ಧಂತೆ ನಾ ಸಮ್ಯಕ್ ಕೃತ್ಯಕಾರಿ ಸ್ಯಾತ್, ನಿನ್ನ ಕರ್ತವ್ಯವನ್ನು ಪೂರ್ಣವಾಗಿ ಮಾಡಬಾರದು, ಆಗಲೇ ಆಡಳಿತದಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದು. ನಿನ್ನ ಕೆಲಸ ನೀನು ಮಾಡಿಬಿಟ್ರೆ ಯಾರ್ದೋ ಕಂಪ್ಲೇಂಟಿನ ಅಗತ್ಯವೇ ಇರಲ್ಲ. ಕಂಪ್ಲೇಂಟಿನ ಅಗತ್ಯ ಇಲ್ಲದೆ ಹೋದರೆ ನೀನೆಲ್ಲಿ ಬದುಕ್ತೀನಿ, ನಿನ್ನ ಪ್ರಸ್ತುತತೆಯೇ ಇರಲ್ಲ. ಅದರಿಂದಾಗಿ ಸರಿಯಾಗಿ ಕೆಲಸ ಮಾಡಬಾರದು, ಅಪ್ರಮತ್ತನಾಗಬೇಕು. ಕಂಟಕೋಪಿ ಹಿದೃಶ್ಚಿನ್ನ ವಿಕಾರಂ ಕುರುತೆ ಕ್ವಚಿರಂ, ಕಂಟಕೋಪಿ ದುಶ್ಚಿನ್ನ. ಯಾಕೆ ಅಂದರೆ ಮುಳ್ಳಿರುತ್ತೆ, ಮುಳ್ಳನ್ನು ಪೂರ್ತಿಯಾಗಿ ತೆಗಿಬೇಕು. ಅದನ್ನು ಯದ್ವಾ ತದ್ವಾ ತೆಗೆದುಬಿಟ್ರೆ ಒಳಗಡೆ ಮುಳ್ಳು ಉಳಿದು ಬಿಡುತ್ತೆ, ಒಳಗಡೆ ಮುಳ್ಳು ಉಳಿದ್ರೆ ಕೀವಾಗುತ್ತೆ. ಅದರಿಂದಾಗಿ ಶತ್ರುಗಳನ್ನು ನಾಶ ಮಾಡೋದು ಮಾತ್ರ ಚೆನ್ನಾಗಿ ಮಾಡಬೇಕು, ಬೇರೆಯವರಿಗೆ ಒಳ್ಳೆಯದನ್ನು ಚೆನ್ನಾಗಿ ಮಾಡಲಿಕ್ಕೆ ಹೋಗಬಾರ್ದು. ಗೃದ್ರ ದೃಷ್ಟಿರ್ಬಕಾಲೀನಃ, ಮನುಷ್ಯರನ್ನು ನಾಶ ಮಾಡಬೇಕು. ಮಾರ್ಗಾಣಾಂ ದೂಷಣೇನ ಚ, ರಸ್ತೆಗಳನ್ನು ಹಾಳು ಮಾಡಬೇಕು, ಅವರ ಮಾನ್ಯುಮೆಂಟ್ಗಳನ್ನು ಒಡಿಬೇಕು. ಪರರಾಷ್ಟ್ರವನ್ನು ನಾಶ ಮಾಡಬೇಕು ಅಂದರೆ ಪರರಾಷ್ಟ್ರಂ ವಿನಾಶಯೇತ್, ಅವರ ಸಂಸ್ಕೃತಿಗಳನ್ನು ನಾಶ ಮಾಡಬೇಕು. ಅದರಿಂದಾಗಿ ಹದ್ದಿನ ದೃಷ್ಟಿ, ಬಕದ ಧ್ಯಾನ, ನಾಯಿಯ ಕ್ರಿಯೆ, ಸಿಂಹದ ವಿಕ್ರಮ, ಹಾವಿನ ನಡೆ ಇವುಗಳನ್ನು ಅಳವಡಿಸಿಕೊಳ್ಳಬೇಕು. ಅಮಾತ್ಯಾನ್ ಪರಿರಕ್ಷೇತ ಭೇದ ಸಂಘಾತಯೋರಪಿ, ಬೇರೊಬ್ಬರನ್ನು ಒಟ್ಟುಗೂಡಿಸುವಾಗ, ಬೇರೊಬ್ಬರನ್ನು ಸೀಳುವಾಗ ಅಮಾತ್ಯರನ್ನು ಪ್ರೀತಿಯಿಂದ ಇಟ್ಕೊಂಡಿರಬೇಕು. ಮೃದುರಿತ್ಯವಜಾಯಂತಿ ತೀಕ್ಷ್ಣ ಇತ್ಯುದ್ವಿಜಂತಿ ಚ, ತೀಕ್ಷ್ಣ ಕಾಲೇ ಚ ತೀಕ್ಷ್ಣ ಸ್ಯಾತ್ ಮೃದು ಕಾಲೇ ಮೃದುರ್ಭವೇತ್. ಬಹಳ ಮೆದುಕಲಾಗಿದ್ದರೆ ಏನು ಪ್ರಯೋಜನ ಇಲ್ಲ ಅಂತ ಕೆಲಸವ್ರು ಲೆಕ್ಕಿಸೋದೇ ಇಲ್ಲ, ಹೇಳಿದ್ರು ಮಾಡೋದು. ಇನ್ನು ತೀಕ್ಷ್ಣ ಅಂತಂದರೆ ಗದಗದ ನಡುಗ್ತಾ ಇರ್ತಾರೆ, ನಾವು ಪ್ರೀತಿ ತೋರಿಸಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಅದರಿಂದಾಗಿ ತೀಕ್ಷ್ಣ ಕಾಲದಲ್ಲಿ ತೀಕ್ಷ್ಣನಾಗಿರಬೇಕು, ಮೃದುವಿನ ಕಾಲದಲ್ಲಿ ಮೃದುವಾಗಿರಬೇಕು. ಹೀಗಿದ್ದರೆ ಅಸಾಧ್ಯ ಅಂತ ಇರೋದಿಲ್ಲ.
ಕಾಲದಲ್ಲಿ ಮೃದು ಆಗಬೇಕು, ಕಾಲದಲ್ಲಿ ದಾರುಣ ಆಗಬೇಕು. ಅವನು ಸಸಾಧಯತಿ ಕೃತ್ಯಾನಿ. ಪಂಡಿತೇನ ವಿರುದ್ಧಸ್ತು. ಒಬ್ಬ ಒಳ್ಳೆ ಜಾಣನ ಹತ್ತಿರ ವಿರೋಧ ಕಟ್ಕೊಂಡು ದೂರದಲ್ಲಿ ನೀನು ಸಂತೋಷ ಪಡಬೇಡ. ಅವನ ಕೈಗಳು ಎಲ್ಲೆಲ್ಲೂ ಇರ್ತವೆ. ದೀರ್ಘೌ ಬುದ್ಧಿಮತೋ ಬಾಹು ಯಾಭ್ಯಾಂ ಹಿಂಸತಿ ಹಿಂಸಿತಃ. ಅದರಿಂದ ಯಾವುದೇ ಕಾರಣಕ್ಕೂ ಮೈ ಮರವು ಸರಿಯಲ್ಲ. ನಾನು ನಿನಗೆ ಹಿತವನ್ನು ಹೇಳಿದ್ದೇನೆ ಅಂತಂದ. ಈ ರೀತಿ ಕೇಳಿದಾಗ ಸುವೀರ ದೇಶದ ಒಡೆಯ ಶತ್ರುಂತಪ ಕೇಳಿದ. ಬೇಕಾದಷ್ಟನ್ನು ಇಟ್ಟುಕೊಂಡು ರಾಜ್ಯವನ್ನು ಹಾಗೆಯೇ ಪಾಲನೆ ಮಾಡಿದ ಅನ್ನುವಲ್ಲಿಗೆ 130ನೇ ಅಧ್ಯಾಯ ಮುಗಿತು. ಇದು ಆಪದ್ಧರ್ಮ ಪರ್ವದಲ್ಲಿ 10ನೇ ಅಧ್ಯಾಯ ಮುಗಿತು. ಯುಧಿಷ್ಠಿರ ಹೀನೇ ಪರಮಕೆ ಧರ್ಮೇ ಸರ್ವಲೋಕಾವಲಂಘಿತೆ ಅಧರ್ಮೇ ಧರ್ಮತಾಂ ನೀತೆ ಧರ್ಮೇ ಚಾಧರ್ಮತಾಂ ಗತೆ. ಇವನು ಕೇಳ್ತಾನೆ, ಈ ರೀತಿ ಒಂದು 100 ವರ್ಷ ರಾಜ್ಯ ಆಳ್ಬಿಟ್ರೆ ಅಜ್ಜ ಏನಾಗುತ್ತೆ ಗೊತ್ತಾ? ನೀವು ಒಂದು ಪೀಳಿಗೆ ಈ ತರಹ ರಾಜ್ಯ ಆಳಿದ್ರೆ ಆಯಿತು, ಮುಂದೆ ಸರಿ ಹೋಗಬಹುದು. ಆದರೆ ಒಂದು 100 ಪೀಳಿಗೆ, ಒಂದು 100 ವರ್ಷ 150 ವರ್ಷ ಇದೇ ರೀತಿ ನಾವು ರಾಜ್ಯವನ್ನು ನಡೆಸಿದರೆ ಗತಿಯೇನು? ಒಳಿತು ಯಾವುದು, ಕೆಡಕು ಯಾವುದು, ಅದನ್ನು ಯೋಚನೆಯೇ ಮಾಡಿಲ್ವಲ್ಲ. ಧರ್ಮ ಅನ್ನೋದು ನಾಶ ಆಗತ್ತೆ, ಅಧರ್ಮವೇ ಧರ್ಮದ ತರಹ ಕಾಣುತ್ತೆ, ಧರ್ಮ ಅಧರ್ಮ ಆಗೋಗುತ್ತೆ. ಇವತ್ತೆಲ್ಲ ವಿಪ್ಲವ ಆದ ಹಾಗೆ, ಧರ್ಮ ಎಲ್ಲ ಅಧರ್ಮ, ಅಧರ್ಮ ಎಲ್ಲ ಧರ್ಮ. ಮರ್ಯಾದಾಸು ಪ್ರಭಿನ್ನಾಸು ಕ್ಷುಭಿತೆ ಲೋಕ ನಿಶ್ಚಯೇ. ಎಲ್ಲ ಮರ್ಯಾದೆ, ಲಿಮಿಟೇಷನ್ಸ್ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ರಾಜರೆಲ್ಲ ಲೋಕಗಳನ್ನು ಪೀಡಿಸ್ತಾರೆ, ಕಳ್ಳರು ಜಾಸ್ತಿ ಆಗ್ತಾರೆ. ಎಲ್ಲ ಆಶ್ರಮದವರು ಕೂಡ ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸಿ ಯಾರು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಕಾಮದಿಂದ, ಲೋಭದಿಂದ, ಮೋಹದಿಂದ ಬರೇ ಭಯ. ಅವಿಶ್ವಸ್ತೇಚು ತರವೇಶು ನಿತ್ಯಂ ಭೂತೇಚು ಭಾರತ. ಯಾರಿಗೂ ಯಾರ ಮೇಲೂ ವಿಶ್ವಾಸ ಇರಲ್ಲ. ಹೀಗಾಗಿ ಬಿಟ್ಟರೆ ಒಬ್ಬರನ್ನ ನಂಬೋದು ಹೇಗೆ? ಯಾರ ತೊಡೆಯ ಮೇಲೆ ತಲೆ ಇಟ್ಟು ನಿಶ್ಚಿಂತವಾಗಿ ಮಲಗಲಿಕ್ಕಾಗತ್ತೆ? ಎಲ್ಲರೂ ಎಲ್ಲರನ್ನ ಶತ್ರುಗಳ ತರಹ ಅನುಮಾನ ಪಡ್ತಾ ಇದ್ದರೆ ಗತಿ ಏನು? ನಿಮ್ಮನ್ನು ನಾನು ನಂಬಲ್ಲ, ನನ್ನನ್ನು ನೀವು ನಂಬಲ್ಲ, ಗತಿ ಏನು? ಇದು ನೀವು ಹೇಳಿದ್ದು ಒಂದು ಪೀರಿಯಡ್ಗೆ ಸರಿ, ಇದೇ ಮುಂದುವರೆದ್ರೆ ಗತಿ ಏನು ಅಲ್ವಾ? ವಿಶ್ವಾಸ ಅನ್ನೋದಕ್ಕೆ ಬೆಲೆ ಉಂಟೆ? ಕರ್ತವ್ಯ ಅನ್ನೋದಕ್ಕೆ ಬೆಲೆ ಉಂಟೆ? ಅಜ್ಜ ಅತಿಥಿಕ್ಷು ಪುತ್ರ ಪೌತ್ರಾನ್ ಸರ್ವಸ್ಮಿನ್ ದಸ್ಯು ಸಾದ್ಭೂತೆ ಪೃಥಿವ್ಯಾಮುಪಜೀವನೇ. ಆಗ ಜ್ಞಾನ ಎಲ್ಲಿ ಉಳಿಯುತ್ತೆ? ಮಳೆ ಎಲ್ಲ ಆಗತ್ತೆ? ಪರಸ್ಪರ ಒಡಕು ಎಲ್ಲರೂ ಕಳ್ಳರೆ ಆಗೋಗ್ತಾರೆ. ಕೇನಶ್ಚಿತ್ ಬ್ರಾಹ್ಮಣೋ ಜೀವೇತ್ ಜಘನ್ಯೇ ಕಾಲ ಆಗತ್ತೆ. ಒಬ್ಬ ಸಾಧಕ ಬದುಕಬೇಕಾದ್ರೂ ಹೇಗೆ? ಈ ತರಹ ಆಗಿಬಿಡತ್ತೆ ಅಂತ ಇಟ್ಕೋಣ. 100-150 ವರ್ಷ, 200 ವರ್ಷ ಹೋಗಿ ಕಡೆಗೆ ಎಲ್ಲಿಯೂ ಭರವಸೆ ಇಲ್ಲ, ಎಲ್ಲಿಯೂ ವಿಶ್ವಾಸ ಇಲ್ಲ, ಎಲ್ಲಿಯೂ ಸುಖ ಇಲ್ಲ, ಎಲ್ಲಿಯೂ ಜ್ಞಾನ ಇಲ್ಲ, ಎಲ್ಲಿಯೂ ನೆಮ್ಮದಿ ಇಲ್ಲ. ಒಬ್ಬರನ್ನೊಬ್ಬರು ಭೀಕರವಾದ ಪರಿಸ್ಥಿತಿಗೆ ದೂಕಿಕೊಂಡಿದ್ದೇವೆ. ಆಗ ಬದುಕೋದು ಹೇಗೆ ಒಬ್ಬ ಸಾಧಕ? ಈ ರಾಜ್ಯ ಇರಬೇಕು ಅಂತ ಇಲ್ಲ, ಸಂಪತ್ತಿರಬೇಕು ಅಂತಿಲ್ಲ. ಒಬ್ಬನಿಗೆ ಪ್ರಾಮಾಣಿಕವಾಗಿ ದೇವರನ್ನು ಕಾಣಬೇಕು ಅಂತ ಅನ್ಸತ್ತೆ. ರಾಜ್ಯ ಹೀಗಿದೆ, ಯಾವ ನೆಮ್ಮದಿಯ ಭರವಸೆಯ ಮೇಲೆ ಬದುಕಬೇಕು? ಅವನು ಅಧ್ಯಾತ್ಮ ಮಾರ್ಗದಲ್ಲಿ ಹೇಗೆ ತೊಡಗಬೇಕು? ಕಥಮಾಪದಿ ವರ್ತೇತ ತನ್ಮೇ ಬ್ರೂಹಿ ಪಿತಾಮಹ. ಒಬ್ಬರ ಮೇಲೂ ಕರುಣೆ ಇಲ್ಲ, ಒಬ್ರಿಗೂ ಕರುಣೆ ಇಲ್ಲ. ಒಬ್ಬರ ಮೇಲೂ ಭರವಸೆ ಇಲ್ಲ, ಒಬ್ರಿಗೂ ನಮ್ಮ ಮೇಲೆ ಭರವಸೆ ಇಲ್ಲ. ಹೀಗಾಗ್ಬಿಟ್ರೆ ಗತಿ ಏನು? ಇದು ಯುರೋಪಲ್ಲಿ ಮಧ್ಯಕಾಲದಲ್ಲಿ ಆಗಿ ಹೋಯಿತು ಅಲ್ವೇ? ಅವನು ಕ್ಯಾಲಿಗುಲಾನ ಕಾಲದಲ್ಲಂತೂ ಉತ್ಕಟವಾಗಿ
ಅಲ್ವಾ? ಅದರಿಂದ ಕಥಂಚರಾಜ ವರ್ತೇತ ಲೋಕೆ ಕಲುಷತಾಂ ಗತೆ ಕಥಮರ್ಥಾಚ್ಚ ಧರ್ಮಾಚ್ಚ ನಹಿ ಏತ ಪರಂತಪ. ಇಂಥ ಸಂದರ್ಭದಲ್ಲಿ ರಾಜ ಹೇಗಿರಬೇಕು, ಒಬ್ಬ ಸಾಧಕನಾದವನು ಹೇಗಿರಬೇಕು? ಇಡೀ ಲೋಕ ಅಸ್ತವ್ಯಸ್ತ ಆಗಿ ಹೋಗಿದೆ, ಹೀಗಿರಬೇಕು, ಹೇಗಿರಬೇಕು ಅಂತ ಕೇಳ್ದ ಅವನು. ಭೀಷ್ಮ, ಅದಕ್ಕೆ ಭೀಷ್ಮಾಚಾರ್ಯ ಉತ್ತರ ಕೊಡ್ತಾರೆ. ಇರಬಹುದು ಒಂದು 100 ತಲೆಮಾರು, 100 ವರ್ಷ ತಪ್ಪಿದರೆ 200-300 ವರ್ಷ ಈ ತರಹದ ವಿಪ್ಲವದಲ್ಲಿ ತೊಡಗಿಬಿಟ್ರೆ ಜ್ಞಾನ ಎಲ್ಲಿಂದ ಉಳಿಬೇಕು? ಭಾರತದಲ್ಲಿ ಜ್ಞಾನದ ಸುಳುಹು ಇವತ್ತು ನೀವು ಏನೇ ಅತ್ಯಂತ ಇದನ್ನು ಕೇಳಿದ್ರು ಕೂಡ ಯಾರೋ ಒಬ್ಬರು ಇರ್ತಾರೆ, ಒಂದು ಭರವಸೆ, ಇಲ್ಲ ಅವರು ಉತ್ತರ ಕೊಡ್ತಾರೆ ಅಂತ. ಒಂದಿಷ್ಟು ಜನರನ್ನು ಕೇಳ್ಕೊಂಡು ಹೋದರೆ ಒಬ್ಬರ ಹತ್ರ ಉತ್ತರ ಸಿಗದೇ ಇರಬಹುದು, ಇಬ್ಬರ ಹತ್ರ ಉತ್ತರ ಸಿಗದೇ ಇರಬಹುದು. ಆಳವಾದ ಸಮಸ್ಯೆಗಳಿಗೆ ಯಾರೋ ಒಬ್ಬರ ಹತ್ರ ಉತ್ತರ ಸಿಗಬಹುದು. ಆದರೆ ಒಬ್ಬ ಬದುಕೋದು ಹೇಗೆ? ಇದೇ ಮುಂದುವರೆದು ಬಿಟ್ರೆ ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಗತಿ ಏನು? ಭೀಷ್ಮ, ಇಂತಹ ಕಾಲದಲ್ಲಿ ನಾವು ಹೇಗಿರಬೇಕು ಅಂತ ಕೇಳಿದ. ಅದಕ್ಕೆ ಭೀಷ್ಮಾಚಾರ್ಯ ಏನು ಉತ್ತರ ಕೊಟ್ಟರು? ಒಬ್ಬ ಸಾಧಕ ಹೇಗಿರಬೇಕು? ಉತ್ಕಟವಾದ ಆಪತ್ತು, ವಿಪತ್ತಿನ ಕಾಲದಲ್ಲಿ ಹೇಗಿರಬೇಕು ಅದನ್ನು ಈ ಭೀಷ್ಮಾಚಾರ್ಯ ಏನು ಹೇಳ್ತಾರೆ ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣ.